ಮನುಜರು ಯಾರು ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್, ಇದು ಓಪನ್ ಹಾರ್ಟ್. ಸತ್ಯ ಘಟನೆಗಳ ನೈಜ ವಿಷಯಗಳ ಅರಿತುಕೊಳ್ಳೋ ಓಪನ್ ಹಾರ್ಟ್, ಇದು ಓಪನ್ ಹಾರ್ಟ್. ಇಲ್ಲಿ ಮನುಜರು ಯಾರು ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್, ಇದು ಓಪನ್ ಹಾರ್ಟ್. ಜಾತಿ ಜಾತಿ ಧರ್ಮದ ಬಗ್ಗೆ ದಿನಬರಿಗೋಳಾಟ, ಹೇಳುವರಿಲ್ಲ ಕೇಳುವರಿಲ್ಲ ಜನಗಳ ಚೆಲ್ಲಾಟ. ಯಾವುದೋ ಮೇಲು ಯಾವುದೋ ಕೀಳು ಅರಿಯದೆ ಪರದಾಟ, ಯಾವುದೋ ಮೇಲು ಯಾವುದೋ ಕೀಳು ಅರಿಯದೆ ಪರದಾಟ. ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಒಳಗೊಳ ಹೋರಾಟ, ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಒಳಗೊಳ ಹೋರಾಟ. ಗಾಳಿ ನೀರು ರಕ್ತ ಒಂದೇ ಮತ್ತೇಕೆ ಹೊಡೆದಾಟ, ಮತ್ತೇಕೆ ಹೊಡೆದಾಟ. ಇಲ್ಲಿ ಮನುಜರು ಯಾರು ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್, ಇದು ಓಪನ್ ಹಾರ್ಟ್. ಸತ್ಯ ಘಟನೆಗಳ ನೈಜ ವಿಷಯಗಳ ಅರಿತುಕೊಳ್ಳೋ ಓಪನ್ ಹಾರ್ಟ್, ಇದು ಓಪನ್ ಹಾರ್ಟ್. ಅಯ್ಯೋ, ಏನಾಯ್ತ್ರಿ ನಿಮ್ಗೆ? ಏನಾಯ್ತ್ರಿ? ಬೇವರ್ಸಿ ನನ್ನ ಮಕ್ಕಳಿಗೆ ಸಾಯೋದಕ್ಕೆ ಬೇರೆ ಎಲ್ಲೂ ಜಾಗ ಸಿಗಲ್ವ, ಇಲ್ಲೇ ಬಂದು ಸಾಯ್ತಾರೆ. ರೀ ಪೂಜಾರಿ, ಯಾರಿವನು? ಯಾರು ಕೊಲೆ ಮಾಡಿದ್ದು? ನೀವೇನಾದ್ರು? ನಾನಾ ಸರ್? ನನಗೆ ಗೊತ್ತು ನೀವು ಮಾಡಿಲ್ಲ ಅಂತ. ಯಾರ್ರೀ ಇದನ್ನು ಮಾಡಿದ್ದು? ಊರ್ ತುಂಬ ರೌಡಿಜಮ್ ಮಾಡ್ಕೊಂಡು ತಿರ್ಗಾಡ್ತಿದ್ರಿ, ದ್ವೇಷ ಬಂದು ಯಾರೋ ಹೊಡೆದಾರ ನೋಡ್ರಿ. ಸರ್, ಅವ್ರಂತಾರಲ್ಲ ಸರ್, ತುಂಬಾ ಒಳ್ಳೆಯವರು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರು. ಹೀಗೆ ಒಂದಿನ
ಅಯ್ಯೋ ಅಯ್ಯೋ ಯಾರು ಇಲ್ವಾ ಇಲ್ಲಿ? ಅಯ್ಯೋ ಸರ್, ಕಾಪಾಡಿ ಸರ್. ಪಾಠ ಕಲಿಸು ನನಗೆ. ಬಾಬಾ ಇಲ್ಲಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಹತ್ತು ಹತ್ತು. ಸರಿ ಸರ್. ಅಪ್ಪ ಯಾರಮ್ಮ ಇವರು? ಸರ್ ನಿಮ್ಗೆ ಬುದ್ಧಿ ಗಿದ್ದಿದ್ಯಾ? ನಿಮ್ ಮಗಳು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂದ್ರೆ ಜೊತೆಗೆ ಯಾರಿಗಾದ್ರೂ ಕಳಿಸ್ಬೇಕಂತ ಬುದ್ಧಿ ಬೇಡವಾ ನಿಮ್ಗೆ? ಏನ್ ಸರ್, ವಯಸ್ಸಿಗೆ ಬಂದ್ ಹುಡುಗಿ ರೋಡಲ್ಲಿ ಓಡಾಡಿದ್ರೆ ಹುಡುಗರು ಹಂಗೆ ಬಿಡ್ತಾರ? ಏನಾದ್ರೂ ಚಿಕನ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಏನು ಮಾಡಕ್ಕಾಗಲ್ಲ. ಹುಡುಗಿ ಒಳ್ಳೆವಳು, ದೇವ್ರ ದಯ ಇದೆ, ಯಾಗೋ ಬಚಾವಾಗ ಬಂದ್ಲು. ಯಾರಪ್ಪ ನೀನು? ಅಪ್ಪ ನಾ ದೇವಸ್ಥಾನದಿಂದ ಬರುವಾಗ ಯಾರೋ 4 ಜನ ದಾಂಡಿಗರು ನನ್ನ ಅಟ್ಟಿಸ್ಕೊಂಡ್ ಬಂದ್ರು. ಆಗ ಇವರ ಬಂದು ನನ್ನ ಕಾಪಾಡಿದ್ರಪ್ಪ. ಥ್ಯಾಂಕ್ಸ್ ಅಪ್ಪ, ನಿನ್ ಋಣ ತೀರ್ಸಕ್ಕಾಗಲ್ಲ, ತುಂಬಾ ಉಪಕಾರ ಆಯ್ತು. ಬಾಡದಿರುವ ಹೂವಿ ಬಳಿಯಿಂದು ಇರುವೆ, ಏಕೆ ಸುಮ್ಮನೆ ನಾಚಿಕೆ? ಆ ಸೂರ್ಯ ಕೂಡ ತಂಪಾಗಿ ಹೋದ ನನ್ನ ನಿನ್ನ ಈ ಪ್ರೇಮಕ್ಕೆ. ತಂಗಾಳಿಯಂತೆ ಸುಳಿದಾಡಿದಾಗ ರೋಮಾಂಚನ ಎದೆಯಲ್ಲಿ, ನೀನೇ ನನ್ನ ಮನದಲ್ಲಿ.
ಬರುವೆನು ಮೃದುವಾದ ಮಾತಿನಲ್ಲಿ ನನಗೆಲ್ಲ ಬಲ್ಲೆ ನೀನು ಬಾಬಾರೆ ನನ್ನ ಪ್ರಾಣ ಎದೆಯಲ್ಲಿ ತಂದೆ ಜೊತೆಯಾದ ಚೋರ ನೀನು ನನ್ನಲ್ಲಿ ತಂದೆ ಹೊಸ ಆಸೆ ತವಕ ನೀ ನನಗೆ ಭೂಮಿ ಬಾನು ಕರುಣೆಯ ತೋರಿ ಬಂದು ಸೇರಿ ನನ್ನ ಪ್ರೀತಿಯ ಗೂಡಿಗೆ ಹೂ ಮೂಡಿಸು ಮೆಲ್ಲಗೆ. ಓ ಚಲುವೆ ನನ್ನ ಹೂವೇ ಮಿನುಗುವ ತಾರೆ ಒಲವಿನ ದಾರಿ ನಿನಗೆ ಸೋತೆನು ಮೈ ಮನದ ಒಳಗೆ ನಯನವು ಚಿಂದಿಸೋ ಬೆಳ್ಳಿ ಚುಕ್ಕಿ ನೀನು ಬೆಳಗು ಚಂದಿರನಂಗೆ ಬೆಳಕಾದೆ ನೀನು ನನಗೆ ಮನದ ಮಂದಿರದೊಳಗೆ ಎಂದು ಬೆಳಗು ಹೀಗೆ ಒಲವಿನ ಬಯಕೆ ಅರಳಿಸಿ ನೀನು ಎದೆಯ ಪ್ರೇಮ ಧರಿಸಿ ನಾ ಬಯಸಿ ಬಂದೆ ಪ್ರೀತಿ ಓ ಚೆಲುವೆ ನನ್ನ ಹೂವೆ ಪಡದಿರುವ ಹೂವೆ ಬಳಿಯಿಂದು ಇರುವೆ ಏಕೆ ಸುಮ್ಮನೆ ನಾಚಿಕೆ ಆ ಸೂರ್ಯ ಕೂಡ ತಂಪಾಗಿ ಹೋದ ನನ್ನ ನಿನ್ನ ಈ ಪ್ರೇಮಕ್ಕೆ ತಂಗಾಳಿಯಂತೆ ಸುಳಿದಾಡಿದಾಗ ರೋಮಾಂಚನ ಎದೆಯಲ್ಲಿ ನೀನೇ ನನ್ನ ಮನದಲ್ಲಿ ಎದೆಯ ಬಡಿತ ನಡೆಯಪ್ಪ ಒಳಗೆ ಕಾಫಿ ಕುಡ್ಕೊಂಡು ಹೋಗುವಂತೆ. ನಂಗೆ ಬೇರೆ ಕೆಲಸ ಇದೆ, ಹೋಗ್ಬೇಕು. ಕಾಫಿ ಬೇಕಾದ್ರೆ ಆಮೇಲೆ ಕುಡಿತೀನಿ. ಇನ್ಮೇಲಾದ್ರೂ ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾರೆ ಜೊತೆಗೆ ಯಾರು ಕಳಿಸ್ಬೇಕು ಸರ್. ಎಂತ ಒಳ್ಳೆ ಹುಡುಗಪ್ಪ ನೀನು. ಆಯ್ತು ಸರ್, ಬರ್ತೀನಿ. ನಮಸ್ಕಾರ. ಬರ್ತೀನಮ್ಮ. ಏನಾಯ್ತು ಏನೋ ನಿನ್ ಮಾತ್ ಕೇಳಿದ್ರೆ ಚಲೋ ಇತ್ತಪ್ಪ. ಅಲ್ಲಿ ನನ್ನ ಮಗನ್ ಕಳ್ಕೊಂಡೆ, ಇಲ್ಲಿ ನಿನ್ ಕಳ್ಕೊಂಡೆ. ನಿನ್ನಂತ ಚಲೋ ಮನುಷ್ಯ ಸಿಗೋದು ಕಷ್ಟಪ್ಪ. ನನ್ ಮಗನ್ ನಾನ ಕೊಂದೆ. ಓಪನ್ ಆರ್ಟ್ ಅಂತೇಳಿ ಊರು ತುಂಬ ಟೊಬಿಗೆ ಹಾಕೊಂಡು ತಿರುಗಾಡ್ತಿದ್ದ. ಇಂಥವ್ರಿಗೆಲ್ಲ ಸುಮ್ಮನೆ ಕೋರ್ಟು ಕಚೇರಿ ಅಂತ ಯಾಕೆ ಸರ್ ಗೌರ್ಮೆಂಟ್ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು? ಸುಮ್ಮನೆ ಅವನವನು ಕೇಸ್ ಮುಚ್ಚಾಕಿ ಮಣ್ಣು ಮಾಡಿಬಿಡಿ ಸರ್. ಈ ಕೇಸ್ ಡಿಫರೆಂಟ್ ಆಗಿದೆ. ಯಾರಮ್ಮ ನೀನು? ಏನಾಗ್ಬೇಕು ನಿನ್ಗೆ? ನಾನು ಇವ್ರ ಹೆಂಡತಿ ಸರ್. ಇವ್ರಿಗೆಲ್ಲ ಏನ್ ಗೊತ್ತು ಸರ್ ನನ್ ಗಂಡ ಎಂತವ್ರು ಅಂತ? ಇವ್ರು ಯಾವಾಗ್ಲೂ ಸಮಾಜ, ದೇಶ, ನಾಡು ಅಂತ ಜನರು ಒಳ್ಳೇದಕ್ಕೋಸ್ಕರನೇ ಉಸಿರಾಡ್ತಿದ್ರು ಸರ್. ಇಂತನ ಇರೋ ಪ್ರತಿಯೊಬ್ಬ ಹೆಣ್ಗೂ ಗೌರವಿಸ್ತಿದ್ರು. ಇಂತ ಹೊಲ್ಸ್ ತಿನ್ನೋ ರಾಜಕಾರಣಿಗಳ ಬಣ್ಣ ಬಯಲ್ ಮಾಡೋ ನನ್ ಗಂಡ ಕೂಡ ಟೋಪಿ ಹಾಕೊಂಡ ತಿರ್ಗಾಡ್ತಿದ್ರು. ಇವ್ರಗಳ ದೃಷ್ಟಿಲಿ ನನ್ ಗಂಡ ಕೆಟ್ಟವನಾಗಿರ್ಬೋದು, ಯಾಕೆಂದ್ರೆ ಸತ್ಯ ಯಾವಾಗ್ಲೂ ಕಹಿಯಾಗೆ ಇರತ್ತೆ. ಹಾಗೆ ನನ್ ಗಂಡ ಕೂಡ. हम तुम एक कमरे में बंद हो,
ಲವ್ಲಿ ಬಾಯ್. ನೀನ್ ನನ್ ಜೊತೆ ಜೀವನ ಪೂರ್ತಿ ಇದ್ದು ಹೀಗೆ ಮಜಾ ಕೊಡ್ಬೇಕು. ಮಜಾ ಅಂದ್ರೆ ಬರೀ ಮೈ ಉಜ್ಜೋದಲ್ಲ, ಮಸ್ತ್ ಮಜಾ ಕೊಡ್ಬೇಕು. ನೋಡು, ನೀನ್ ನನ್ನ ಹತ್ರ ಬಂದಾಗ ನಾನ್ ನನ್ನೇ ಮರ್ತು ಬಿಡ್ತೀನಿ. ಕಣ್ ಹತ್ರ ಬಂದಾಗಂತೂ ಕಣ್ ಮುಚ್ಚಿಬಿಡ್ತೀನಿ. ಯಾಕೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ನೀನ್ ನನ್ನ ಮುದ್ದಾಡೋದನ್ನ ಕಣ್ ತೆಗ್ದು ನೋಡಕ್ಕಾಗಲ್ವಲ್ಲ, ಅದಕ್ಕೆ. ನೀನ್ ಸದಾ ನನ್ ಜೊತೆ ಆಗಿರ್ಬೇಕು. ನಾನು ಒಬ್ಳೆ ಈ ರೂಮಲ್ಲಿ ಸಿಕ್ಕಾಗ ನನ್ನನ್ ಬ್ಯೂಟಿಫುಲ್ ಆಗಿ ಮಾಡೋ ರಾಜ ಅಂದ್ರೆ ನೀನೊಬ್ನೇ. ಆದ್ರೆ ಒಂದ್ ಬೇಜಾರು ಏನಂದ್ರೆ, ನನ್ನನ್ ಮುದ್ದಿಸುವಾಗ ಮೈ ಮೇಲೆ ಆಗಾಗ ಜಾರ್ತಿಯಲ್ಲ, ಇನ್ನೊಂದ್ಸಲ ಜಾರ್ಬಾರ್ದು, ಸರಿನಾ? ಆದ್ರೆ ಒಂದ್ ಕಂಡೀಷನ್, ನಿನ್ ಜೀವನ ಪೂರ್ತಿ ನನ್ ಜೊತೆ ಹೀಗೇ ಇರ್ಬೇಕು. ನಿನ್ ಅಜ್ಜಿ. ಅಯ್ಯೋ ದೇವ್ರೆ, ಅವ್ರು ಬಂದ್ರು. ಸಿಗೆ ಬಾಗ್ಲು. ಯಾರೇ ಅದು? ವಾರೆ ವಾ, ದಿನಾ ಕಾಣೋದು ಬ್ಯೂಟಿ ಆಗಿದೆ ನೀನು. ಎಲ್ಲಿ ಆ ಲೋಫರ್ ನನ್ ಮಗ? ಎಲ್ಲಿ ಅವನು? ಏನಿದು? ಗಮ್ಮಂತ ವಾಸನೆ. ಎಲ್ಲಿ ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ತಟ್ಬಿಡ್ತೀನಿ. ನಿನ್ನ ಅಜ್ಜಿ ಯಾರವನು? ಕೋಪ ಮಾಡ್ಕೋಬೇಡ್ರಿ, ತಗೊಳ್ಳಿ ನನ್ ಲವ್ಲಿ ಬಾಯ್ನ. ಓಹೋ, ಇವನ ನಿನ್ ಲವ್ಲಿ ಬಾಯ್. ಇದ್ರ ಸಹವಾಸ ಮಾಡ್ಬೇಡ. ಯಾಕೆ ಗೊತ್ತಾ? ಗೊತ್ತಿಲ್ಲ ರೀ, ಕೋಪ ಮಾಡ್ಕೋಬೇಡಿ, ಹೇಳಿ. ಇದೇನು ಗೊತ್ತಾ? ಹೊರದೇಶ ನಾಯಿಗೊಚ್ಚೋ ಸೊಪ್ಪು. ನಿನ್ನ ಅಜ್ಜಿ ಇದ್ ಹಾಕೊಂಡು ಸ್ನಾನ ಮಾಡಿ ಕ್ಲೀನ್ ಆಗ್ಬಿಡ್ತೀರಾ ನೀವು? ಇಲ್ಲ, ಅದಕ್ಕಿಂತ ಪವಿತ್ರ ಆಗ್ಬಿಡ್ತೀರಾ. ಇದ್ರಲ್ಲಿ ಏನ್ ಗೊತ್ತಾ? ದನದ ಕೊಬ್ಬು ಅಂದ್ರೆ ಚರ್ಬಿ ಇರುತ್ತೆ. ನಿನ್ನ ಅಜ್ಜಿ ನೋಡು, ಇಂತ 10 ಹಲವಾರು ತಪ್ಪುಗಳು ದೇಶದಲ್ಲಿ ನಡೀತಾನೆ ಇದೆ. ಇನ್ಮೇಲೆ ನಡಿಬಾರ್ದು. ಐ ಆಮ್ ಗೋಯಿಂಗ್ ಬ್ಯಾಕ್. ನಾನು ಹೋಗೋ ವರ್ಷ ಕ್ಲೀನ್ ಆಗ್ಬಿಡ್ಬೇಕು. ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇಡೀ ದೇಶನೇ ಉದ್ಧಾರ ಮಾಡಿ ವಾಪಸ್ ಬರೋ ಹಾಗಿದೆ. ಬರಿಗೋಳು ಲಕ್ಷ್ಮಿಗೆ ಶಿಷ್ಯ ಹಿಡಿಯೋ ಉಡಾಗಳು ಸಿಕ್ಕಿದೆ. ಇಲ್ಲೇ ನಿಂತ್ಕೋ, ನಾನೆಲ್ಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಮೆಲ್ಗೆ ಬರ್ತಾ ಇರೋ. ನೋಡ್ಕೊಳ ಮೆಲ್ಗೆ ಕಣೋ, ನಡಿ. ನಿತ್ಕೋ. ನಾನು ಹೋಗ್ತೀನಿ ಮೆಲ್ಗ. ಅಲ್ಲೋ ಕಾಳಪ್ಪ, ನಿನ್ನೆ ಸಭಾದಾಗ ಬಹಳ ಜೋರ್ ಮಾತಾಡಕತ್ತಿದ್ಯಲ್ಲ. ಅದೆಲ್ಲ ಪಬ್ಲಿಕ್ ಸಭೆದಾಗಿನ ಮಾತು. ಅದ್ಯಾಕ್ ಬಂತು ಮರ? ಇವನು ಯಾಕೆ ಹಚ್ಚಿ? ಅಲ್ವೋ, ಪೀಸ್ ಮಾಡ್ತೀನಿ ಅಂತಿದ್ದೆ. ಅದೇನ್ ಕೋಳಿನ ಕುರಿನ ಪೀಸ್ ಮಾಡೋಕೆ? ಅಲ್ಲೋ ಜಡಿಯಪ್ಪ, ನೀನೊಂದ್ ಪಕ್ಷ, ನಾನೊಂದ್ ಪಕ್ಷ, ಈ ಬರಪ್ಪ ಒಂದ್ ಪಕ್ಷ, ಆ ಶೇಖರ್ ಒಂದ್ ಪಕ್ಷ, ಮತ್ತ ನಾವು ಬೇರೆ ಬೇರೆ ಪಕ್ಷದಾಗಿದ್ರು ಮತ್ತ ಒಳಗಿಂದೊಳಗೆ ಹೆಲ್ಪ್ ಮಾಡಲ್ವಾ? ಅಲ್ಲಪ್ಪ, ಬರೀ ನಿಮ್ದೇ ಮಾತಾದು. ನಾಳೆ ಎಲೆಕ್ಷನ್ ಬಂತು, ಜನರನ್ನ ಕೂಡ್ಸೋದ ಹೆಂಗ ಅಂತ ವಿಚಾರ ಮಾಡ್ರಿ. ನೋಡ್ರಪ್ಪ, ಈ ಸರ್ತಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾರನ್ನ ಒಳಗ್ ಹಾಕೋತೀವಿ. ಹೌದಪ್ಪ, ಈ ಸಲ ನೀವ್ ಹಂಗಂತಂದ್ರ ಜಾತಿ ಅಂತಂದ್ರ ಜಾತಿ ಲೆಕ್ಕಾಚಾರ ಮೇಲೆ ಎಲೆಕ್ಷನ್ ನಡೆದಾವ. ಅವಾಗ ಹೆಂಗ್ ಒಳಗ್ ಹಾಕೋತೀರಿ? ಅದೇನ್ ದೊಡ್ಡ ವಿಷಯನೋ ಮಾರಯ್ಯ. ಐತೆಲ್ಲ ನಮ್ಮ ಮೂಲ ತಂತ್ರ. ಹೆಣ್ಣು ಹೆಂಡ ಖಂಡ ಇವನ್ನೆಲ್ಲ ಏನ್ರ ಮಾಡಿ ಒಳಗಿಂದೊಳಗೆ ಸಾಚಿದ್ರ ಆತಪ್ಪ. ಇವನವನ್ ಈಗಿನ ಕಾಲದಾಗ ಏನ್ ಬೇಕಾದ್ರೆ ಮಾಡ್ಬೋದು. ನೋಡಪ್ಪ ಕಾಳಪ್ಪ, ಈ ಸರಿ ನಮ್ ಪಕ್ಷದವರು ಒಂದ್ ತೀರ್ಮಾನಕ್ಕೆ ಬಂದಿದೀವಿ. ಅದೇನಪ್ಪ ಅಂದ್ರೆ, ಕರ್ನಾಟಕದಾದ್ಯಂತ ಮಂದಿರ, ಮಸೀದಿ ಮತ್ತು ಚರ್ಚ್ ಕಟ್ಟಬೇಕು ಅಂತ ಒಂದು ಕೊನೆ ತೀರ್ಮಾನ ತಗೊಂಡಿದೀವಿ. ಅಲ್ಲೋ, ಒಟ್ಟಿಗೆ ಕಟ್ಸಿದ್ರೆ ಜಗಳ ಆಡ್ತಾರ, ಬೇರೆ ಬೇರೆ ಕಟ್ಸಿದ್ರ ಅವ್ರವ್ರ ಜಾತಿಯವ್ರು ಹೋಗ್ತಾರ. ಏನಂತೀನಿ ನೀನು? ಜಗಳ ಆಡ್ಲಿ ಹಾಳಾಗೋಗ್ಲಿ, ಜನರು ಒಟ್ಟಿಗೆ ಸೇರಿದ್ರೆ ಸಾಕಪ್ಪ ನಮ್ಗೆ. ಇಷ್ಟ್ಯಾಕ್ ತ್ರಾಸ್ ತಗೋತೀವ ಮಾರ? ಸೋತ್ರೇನು ಗೆದ್ರೇನು ನಾವ್ ಅದೀವಲ್ಲ. ಹೋತ್ ನನ್ ಮಕ್ಕಳ, ನಿಮ್ಗ್ ಜನರು ಒಂದ್ ಗುಡ್ಸಕ್ ಆಗಲ್ಲ. ನಾನ್ ಬೇಕಾದ್ರೆ ಕುಡಿಸ್ತೀನಿ. ಏನ್ ಡಾಮ್ರೇಟ್ ಆಡ್ತಾ ಇದ್ದೀರಾ? ನಾನು ಹೇಳೋದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಎಲ್ಲ ಇವ ಯಾವಲ್ಲಿ ಗುಳಿ ನುಗ್ದಂಗ್ ನುಗ್ತಾನಲ್ಲ ಏಕಾಏಕಿ. ಗೂಳಿ ನಾನ್ ಕುಡಿಬೇಕಂಡ್ರು. ನನ್ಗೆ ಯಾವ ಸ್ಟೇಷನ್ಸ್ ಇಲ್ಲ. ನಾನು ಯಾರು ಗೊತ್ತಾ? ಓಪನ್ ಹಾರ್ಟ್. ನನ್ ಮೇಲೆ ಕೆಳಗೆ ಯಾವ್ದು ಇಲ್ಲ. ಎಲ್ಲ ಸೈತಮ್ಮ. ಸರಿ ಸಮಾನ ಅಂದ್ರೆ ಯಾರ್ಲೆ ನೀನು? ನಿನ್ ಯಾರು ಒಳಗ್ ಬಿಟ್ರಲಿ? ನೀ ಯಾವ ಕಾರಣಕ್ಕೆ ಇಲ್ಲಿ ಬಂದಿದೀಯಾ? ಇವ್ರು ಯಾರಾದ್ರೂ ನಮ್ಗೇನು? ಒದ್ದು ಹೊರಗಾಕ್ರಿ. ವಾಚ್ಮ್ಯಾನ್, ಇವ್ನ ಯಾರನ್ನ ಕೇಳಿ ಒಳಗ್ ಬಿಟ್ರಿ?
ತಡ್ರಿ ಮರ ಅಷ್ಟ್ಯಾಕ ಅವಸರ ಮಾಡ್ತೀರಿ? ತಮ್ಮ ಯಾಕಪ್ಪ, ಏನ್ ನಿನ್ ಕೆಲ್ಸ ಏನಾಗ್ಬೇಕು ಅದನ್ನ ಹೇಳ. ನನಗೇನು ಬೇಕಾಗಿಲ್ಲ ಕಣ್ರು, ನೀವು ಜನಗಳಿಗೆ ಸ್ವಲ್ಪ ಯೋಚನೆ ಮಾಡಿದ್ರಾ? ನಿಮ್ ಸ್ವಾರ್ಥಕ್ಕೋಸ್ಕರ ಜನಗಳಿಗೆ ಬಲಿ ತೋತಿದ್ರಾ? ಬಲಿಯರ ಕೊಡ್ತೀವಿ, ಬಲಿಯರ ತಗೋತೀವಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಿಮಗೆ ನಮ್ ಕೂತಂತ ಜನರ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪನಾದ್ರು? ಅದು ಅವ್ರವ್ರ ಹಣೆ ಬಾರಪ್ಪ. ನಾವು ಜನರನ್ನ ಒಂದ್ ಮಾಡ್ಬೇಕು, ಮಾಡ್ತೀವಿ. ಈ ದೇಶ ಆಳ್ಬೇಕು, ಆಳ್ತೀವಿ ಅಷ್ಟೇ. ದೇಶ ದೇಶ ನಿಮ್ಮಂತ ಹೆಬ್ಬಟ್ಟು ಹೆಡಬಗಳಿಂದ ದೇಶ ಆಗಲ್ಲ. ಯಾಕೆ ಗೊತ್ತಾ? ಜನಗಳಿಗೆ ಒಂದು ಗುಡ್ಸಕ್ ನಿಮ್ ಕೈಯಿಂದ ಆಗಲ್ಲ. ನಾನ್ ಬೇಕಾದ್ರೆ ಕೂಡಿಸ್ತೀನಿ. ನಾಳೆ ಸರಿಯಾಗಿ 10 ಗಂಟೆಗೆ ನಾನು ಹೇಳೋ ಜಾಗಕ್ಕೆ ಬಂದ್ಬಿಡಿ. ಅಡ್ರೆಸ್ ಎಲ್ಲಿ ಅಂತ ತಿಳ್ಕೊಳ್ಳಿ, ನಾನು ಕಾಲ್ ಮಾಡ್ತೀನಿ, ಬಂದ್ಬಿಡಿ. ಅಲ್ಲಿ ಜನಗಳಿಗೆ ಒಂದ್ ಗುಡ್ಸೋದು ಏನಂತ ನಾನು ತೋರಿಸ್ತೀನಿ. ತೋರಿಸಿಲ್ಲ ಅಂದ್ರೆ ಅವಾಗ ಹೇಳಿ ನನಗೆ. ನಡೆಯೋ ಶಿಷ್ಯ, ನಡೆಯೋ ನನ್ನ ಮಗನೇ, ತಮಾಷೆನೇ ಆಯ್ತು. ಕರೆಕ್ಟ್ ಆಗಿ 10 ಗಂಟೆಗೆ ಬಂದ್ಬಿಡಿ. It's the man with the master plan. Gonna turn it out with the mic ಯಾಕ್ರಿ in my ಇಷ್ಟೊತ್ತು? hand. ಬೇಗ ಬರ್ತೀನಂದಿದ್ರಿ, ಎಲ್ಲಿ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಎಲ್ಲ ತರ್ತೀನಂದಿದ್ರಿ? It's the man with the ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರೋ ಸ್ಟೈಲ್ ಅಮ್ಮ ನಂದು. ನೋಡು, ಲೇಟ್ ಆಗಿ ಬಂದ್ರು ಏನು ತಪ್ಪಾಗಿಲ್ಲ. ನಿನಗೋಸ್ಕರ ಶಿಷ್ಯ ಕೊಡು. ಹಾ, ತಗೋ. ಹಾ, ಆರೋಗ್ಯಕ್ಕೆ ಚೆನ್ನಾಗಿರೋ ಕೂಲ್ ಡ್ರಿಂಕ್ಸ್ ತಂದಿದ್ದೀನಿ. ಆರೋಗ್ಯ ಚೆನ್ನಾಗಿರುತ್ತೆ, ಕುಡ್ಕೋ. ಇನ್ನೂ ಗ್ಲಾಮರ್ ಆಗಿರ್ತೀಯಾ? ಹಾ, ನನ್ ಫ್ರೆಂಡ್ಸ್ ಇದನ್ನೆಲ್ಲ ಕುಡಿಯಲ್ಲ ರೀ, ನಂಗ್ ಕೂಲ್ ಡ್ರಿಂಕ್ಸ್ ಬೇಕು ಅಷ್ಟೇ. ಹಾ, ನೋಡ್ ಜಾನು, ನೋಡು, ತಗೋ. ಕೊಟ್ಬಿಡು, ಕೂಲ್ ಡ್ರಿಂಕ್ಸ್ ಕೊಟ್ಬಿಡು ಅವ್ರಿಗೆಲ್ಲ. ಕೊಡು. ಕೂಲ್ ಡ್ರಿಂಕ್ಸ್ ತಂದ್ಕೊಡ್ರಿ, ಹಠ ಮಾಡ್ಬೇಡಿ. ಓಯ್, ಜಾಸ್ತಿ ಆಯ್ತು ನಿಂದು, ಜಾಸ್ತಿ ಆಯ್ತು. ಹಳ್ಳಿ ಲುಟ್ಬೇಡ ನೀನು ಕೂಲ್ ಡ್ರಿಂಕ್ಸ್ ಬೇಕಾ? ಇವ್ರಿಗೆಲ್ಲ ಕೂಲ್ ಡ್ರಿಂಕ್ಸ್ ಬೇಕಾ? ಬೈಲ್ ಕೂಲ್ ಡ್ರಿಂಕ್ಸ್ ಬೇಕಾ ನಿಮಗೆ ಬೇಕಾ ಕೂಲ್ ಡ್ರಿಂಕ್ಸ್? ನಿಮಗೆ ಬೇಕಾ ಕೂಲ್ ಡ್ರಿಂಕ್ಸ್? ಬಾಂಡ್ಲಿ ನನ್ ಮಗನೇ, ಬಾಯ್ಲಿ ಏನೋ ಕೂಲ್ ಡ್ರಿಂಕ್ಸ್ ಬೇಕಾ ನಿಂಗೆ? ತಾಯ್ಲಿ. ಹಾ, ತಗೋ. ಲೋ ಶಿಷ್ಯ, ನನ್ ಮಗನೇ ಕೊಡು. ಹಾ, ತಗೋ. ಇದೆಲ್ಲ ಕುಡ್ಬಿಡಬೇಕು, ಇಲ್ಲ ಅಂದ್ರೆ ನನ್ ಮಗನೇ ಬಾಂಡ್ಲಿ ಹೊಡೆದು ಹಾಕ್ಬಿಡ್ತೀನಿ. ಬಾಯಿ ಕಡೆ. ಹಾ, ನೀನ್ ಬಾಯ್ಲಿ. ಮಾತಾಡ್ಬಾರ್ದು ಅಷ್ಟೇ. ಹಾ, ನೋಡು, ಮಾತಾಡ್ಬಾರ್ದು ಅಷ್ಟೇ. ನೋಡು, ಈ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು? ಹಾಲು, ಮೊಸರು, ಮಜ್ಜಿಗೆ, ಎಳ್ನೀರು ಕೊಡ್ಬೇಕು, ಜ್ಯೂಸ್ ಕೊಡ್ಬೇಕು. ಅದು ಬಿಟ್ಟು ಕಿತ್ತೂರು ಕೂಡಿಸ್ ಕೊಡ್ತೀಯ ನೀನು. ಅದ್ರ ಬಗ್ಗೆ ವಿವರಗಳಿದ್ರೆ ಏನಿತ್ತು ಗೊತ್ತಾ? ಅದು ಟಾಯ್ಲೆಟ್ ಕ್ಲೀನರ್ ಅದು. ಬಾಯ್ಲಿ ಕೂತ್ಕೋ. ಹಾ, ಕೂತ್ಕೋ. ಈಗ ನಿನ್ ಬರ್ಡೇ ಪಾರ್ಟಿನ? ಮಾತಾಡ್ಬಾರ್ದು ಅಷ್ಟೇ. ಈಗ ನಿನ್ ಬರ್ಡೇ ಪಾರ್ಟಿ ಮುಗಿದೋಯ್ತು. ಕೇಕು ನೀನ್ ತಿನ್ಬಾರ್ದು. ಕೇಕ್ ಕಟ್ ಮಾಡಿಲ್ವಲ್ರಿ? ಅದೆಲ್ಲ ಕೇಕ್ ಕಟ್ ಮಾಡಬಾರ್ದು, ಅದೆಲ್ಲ ಓಲ್ಡ್ ಸ್ಟೈಲ್. ಹೊಸ ಸ್ಟೈಲ್ ಏನ್ ಗೊತ್ತಾ? ಒಂದ್ ಬತ್ತಿ ಹಚ್ಚಿದಿನ 1 ವರ್ಷ ಕಳೆದೋಯ್ತು. ಈಗ 2ನೇ ಬತ್ತಿ ಹಚ್ತೀನಿ. ಹಚ್ತೀನಿ. ಅದು ಬಿದ್ದೋಯ್ತು. ನೀನೇನೋ ಪಾಪ ಮಾಡಿದ್ಯಾ? ಅದು ಕಳೆದೋಯ್ತು. 3ನೇ ಬತ್ತಿ ಹಚ್ತಾ ಇದ್ದೀನಿ. ಮತ್ತೆ ಒನ್ ಮೋರ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ನಗೆ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಅಲ್ಲೋಡೆ ಎಲ್ಲ ಚಪ್ಪಳೆ ತರ್ತಾ ಇದಾರೆ. ತಟ್ಟೆ. ನಗ್ಬಾರ್ದ? ಪ್ರೀತಿ ಅಂದ್ರೆ ಏನ್ ಗೊತ್ತಾ ನಿನಗೆ? ನಿಜವಾದ ಪ್ರೀತಿನ ನಾನ್ ನಿನಗೆ ತೋರಿಸ್ತೀನಿ. ಬಾಯ್ಲಿ.
రెడీ అవుతున్నా వద్దు బంగారు, గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది. అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో. రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకుని మన ఫస్ట్ నైట్ కి రెడీ అవ్వు. రాజ సరసకు ఓ తెలుగు పిల్ల కలిసుందాం రారా. ఇంద్రుడు చంద్రుడు రారా, జగదేక వీరుడు రారా, ప్రేమించుకుందాం రారా. ఓ రత్న మంజరి రారా, అదిలోక సుందరి రారా, పెళ్లి చేసుకు. ಈಗ ನಮ್ಮ ಬರ್ಡೇ ಪಾರ್ಟಿನ ನಾವೇ ಮಾಡ್ಕೊಂಬಿಡೋಣ. ಬಾ 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 ಬಾ. ನಮಸ್ಕಾರ ರೀ ಕಮಲಪ್ಪ. ಏನ್ ಪರಪ್ಪ ಬರಲ್ವಾ? ಸರಿ. ಬ್ಯಾರನ ಮಾಡ್ಯಾನಲ್ರಿವಾ. ಇವಂದೇನೋ ಹಲ್ಕಟ್ಗಿರಿ ಇದ್ದಂಗ್ ಕಾಣ್ತಾ ಇದೆ. ನಂಗೂ ಹಂಗೆ ಅನಿಸ್ತೈತಿ. ನಮಸ್ಕಾರ ನಮಸ್ಕಾರ. ಎಲ್ಲ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಎಲ್ಲ ಒಟ್ಟಿಗೆ ಸೇರಿದ್ದೀರಾ. ಬನ್ನಿ 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 ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಶಿಷ್ಯ, ಸ್ವಾಗತ ಮಾಡು. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಮೆತ್ಕೆ. ಓಕೆ ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ. ಓ ಶಿಷ್ಯ, ಕಮಿಸಂಬರ. ಅಲ್ಲಲ್ಲೇ ತಮ್ಮ ಅಂತದೇನ್ ಮಾಡಿಲ್ಲ ಇಲ್ಲಿ? ಅಲ್ಲೇ ತಮ್ಮ 8 ಜನ ಸೇರಿಸಿರಲ್ಲಿ ಅವನವನು ಹತ್ತಾದಿ ನಡೆಸಿರ್ಲಿ ಇಲ್ಲಿ. ರೇಷನ್ದಾಗಿನ ಕಾಳು ಕಡೆ ಹಂಚಾಕತ್ತೇನು ಮತ್ತ? ನೀನ್ ನೋಡಿದ್ರೆ ಖತರ್ನಾಕ್ ತರ ಕಾಣ್ತೀಯ. ಏನೋ ಹೊಸದಾಗಿ ಐಡಿಯಾ ಮಾಡಿದ್ಯಾ ಅನ್ಸುತ್ತೆ. ಅರ್ಥ ಮಾಡಿಸ್ತೀನಿ, 2 ನಿಮಿಷ. ಈಗ ಹೋಗಿ ಬಂದ್ಬಿಡ್ತೀನಿ, ಅರ್ಥ ಆಯ್ತಾ? ದೊಡ್ಡ ದೊಡ್ಡ ಬಂದಿದ್ದಾರೆ, ಕರೆಕ್ಟ್ ಆಗಿ ಕೊಡ್ರಪ್ಪ. ಓ ಶಿಷ್ಯ, ಬರೀ ತಮಾಷೆನೇ ಆಯ್ತು. ಬಾ 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 ಬಾ. ಒಂದ್ ಸೆಕೆಂಡ್. ಬಾರ ಇದೆ. ಇಟ್ಕೊಳ್ಳಿ ಸರ್. ಸರ್, ನೀವು ಈ ಹೂಗಳನ್ನ ನಮ್ ದೇವಸ್ಥಾನಕ್ಕೆ ಹಾಕ್ಬೇಕು, ಅರ್ಥ ಆಯ್ತಾ? ಹೋಗ್ರ. ರೆಡಿ ಏನಪ್ಪ ಅಲ್ಲಿ? ಬನ್ನಿ ಸರ್, ಸ್ವರ್ಗ ತೋರಿಸ್ತೀನಿ. ಗಾಡ್ ಇಸ್ ಗ್ರೇಟ್. ಬನ್ನಿ, ಸ್ವರ್ಗ ಹೇಗಿರುತ್ತೆ ತೋರಿಸ್ತೀನಿ ನಿಮ್ಗೆ. ಬನ್ನಿ, ನಿಂತ್ಕೊಳ್ಳಿ. ರೆಡಿ ಏನಪ್ಪಾ? ಓಕೆ. ಕಟ್ ಮಾಡಿ. ಫೋಟೋ. ಸರ್ ಸೈಡ್ ಬನ್ನಿ. ಫೋಟೋ ತೆಗಿತಾರೆ. ಕ್ಲಾಪ್ಸ್. ಇಂಥ ಒಳ್ಳೆ ಜನ. ನೋಡಿ, ಇಂಥ ಜನ ಎಲ್ಲೂ ಸಿಗಲ್ಲ. ಮಕ್ಕಳ ಕೈಯಿಂದ ಆಗಲ್ಲ. ಓಯ್, ನಿಮ್ಮ ಹಾರ್ಟ್ಗಳು ಸರಿ ಇಲ್ಲ, ನನ್ನ ಹಾರ್ಟ್ ಚೆನ್ನಾಗಿದೆ ನೋಡಿ. ಒಂದೇ ಟೇಕಲ್ಲಿ ಒಂದೇ ಶಾಟಲ್ಲಿ ಓಕೆ. ಓಪನ್ ಹಾರ್ಟ್ಗೆ ಜೈ. ಓಪನ್ ಹಾರ್ಟ್ಗೆ. ಓ ಶಿಷ್ಯ, ಸ್ವರ್ಗ ತೋರ್ಸು. ಬನ್ನಿ ಸರ್, ಬನ್ನಿ. ಯಾರು ನೋಡದೇ ಇರೋ ಸ್ವರ್ಗ, ಓಪನ್ ಹಾರ್ಟ್ ಸ್ವರ್ಗ ಇದೆ. ನಮಗ ಚಳ್ಳನ್ ತಿನ್ಸಿದ್ನಲ್ರಿ ಅವ. ಸರ, ಬರೀ ಚಳ್ಳೆ ಹಣ್ಣಲ್ಲ, ಇಡೀ ಮರಾನ ತಿನ್ಸ್ಬಿಟ್ಟಾನ್ರಿ ಇವ. ಅಲ್ಲಯ್ಯ, ಇವನ್ ಮಾತ್ನಲ್ಲೇ ಹೊಡಿತಾವನಲ್ಲ. ಏನ್ ಮಾಡಕ್ಕಾಗ್ತದ? ನಡ್ರಿ ಪಾಲಿಗೆ ಬಂದಿದ್ದ ಪಂಚಾಮೃತ. ನಡ್ರಿ. ಬನ್ನಿ ಸರ್, ಬನ್ನಿ.
ಸ್ವರ್ಗ ನೋಡಿ ಬಂದ್ರು ನನ್ನ ಮಕ್ಕಳು. ಹಾ ಬರ್ಲಿ ಬರ್ಲಿ. ಈ ಸ್ವರ್ಗದಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಹಾ ಅಲ್ಲೇ ತಮ್ಮ ಅವನವನ್ ಜಗತ್ನಾಗ ಯಾರು ಮಾಡ್ಲಾರ್ದಂತ ಫಂಕ್ಷನ್ ಮಾಡಿಸ್ಬಿಟ್ಟು ನಮ್ಮ ಕೈಲಿ ಅವನವನು ಭಾಳ ಒಳ್ಳೆ ಕೆಲಸ ಮಾಡಿದೆ. ಥ್ಯಾಂಕ್ ಯು. ಅಲ್ಲಲ್ಲೇ ತಮ್ಮ ಬಾಳ ಚಲೋ ಕೆಲಸ ಮಾಡಿ ನೋಡಪ್ಪ. ಥ್ಯಾಂಕ್ ಯು. ಅಂತೂ ನೀನ್ ತಿಳಿಸೋ ವಿಧಾನ ಏನಾದ್ರೂ ಸ್ಪೆಷಲ್ ಇದ್ದೇ ಇರ್ತೈತಿ ನೋಡಪ್ಪ. ಟೋಟಲಿ ಇವನೊಂಥರ ವಿಚಿತ್ರ ಮನುಷ್ಯ. ಸರ್ ನಾವು ಸತ್ಯ ಹೇಳ್ತೀನಿ ಕೇಳ್ತೀರಾ? ಈ ಪ್ರಪಂಚದಲ್ಲಿ ಒಂದು ಮಂದಿರ ಕಟ್ಸಿದ್ರೆ ಹಿಂದೂಗಳು ಮಾತ್ರ ಹೋಗ್ತಾರೆ. ಅದೇ ತರ ಒಂದ್ ಚರ್ಚ್ ಕಟ್ಸಿದ್ರೆ ಕ್ರಿಶ್ಚಿಯನ್ಸ್ ಮಾತ್ರ ಹೋಗ್ತಾರೆ. ಹಾ ಒಂದ್ ಮಸೀದ್ ಕಟ್ಸಿದ್ರೆ ಮುಸ್ಲಿಮ್ಸ್ ಮಾತ್ರ ಹೋಗ್ತಾರೆ. ಸರ್ ಈ ನನ್ನ ಓಪನ್ ಹಾರ್ಟ್ ಸ್ವರ್ಗದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಹೋಗ್ತಾರೆ ಅಲ್ವಾ ಸರ್? ನಾನ್ ಮಾಡಿದ್ ಗ್ರೇಟ್ ಅಲ್ವಾ ಸರ್? ಒಂದ್ಸತಿ ಓಪನ್ ಹಾರ್ಟ್ಗೆ ಜೈ ಅನ್ನಿ ಸರ್. ಅನ್ನಿ ಸರ್. ಒಂದ್ಸತಿ ಓಪನ್ ಹಾರ್ಟ್ಗೆ ಜೈ ಅನ್ನಿ ಸರ್. ಸರ್ ನಿಮ್ಮ ಹತ್ರ ಇರೋದ್ರಿಂದ ನಾವು ಇವತ್ತು ಬೆಳಕಿಗೆ ಬಂದಿರೋದು. ನೋಡಿ ಈ ವಿಧಾನನ ನಾನು ಅಷ್ಟೇ ಅಲ್ಲ ನೀವು ಕೂಡ ಎಲ್ರಿಗೂ ಹೇಳ್ಬೇಕು, ಎಲ್ರಿಗೂ ಅರ್ಥ ಆಗೋಂತ ಮಾಡ್ಬೇಕು. ಓಕೆ ಸರ್? ಸರ್ ನಾನು ಯಾವಾಗ ಕರೆದ ಬನ್ನಿ ಸರ್. ಬರ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾ ಧನ್ಯವಾದಗಳು. ಬನ್ನಿ ಸರ್. ಬನ್ನಿ ಬನ್ನಿ ಬನ್ನಿ. ಓಕೆ 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 ಆಯ್ತಪ್ಪ ಬರ್ತೀವಿ. ಓ ಶಿಷ್ಯ ಬಾರೋ ಬೇಗ ಕಳ್ಸ್ಬರುವಂತೆ. ಆ ಬೋರ್ಡ್ ತಿರ್ಗಿ ಸಾಕು. ಹಾ ಓಕೆ ಡನ್. ಕಮ್ ಆನ್. ಆಯ್ತಪ್ಪ ನಿಧಾನ ಮಾಡು. ಸೈನಿ ನೀಟ ತಂಗಿ ಸೂಪರ್ ಮ್ಯಾನ್ ತರ ಕಾಣ್ಬೇಕು ನಾನು. ಯಾವ ಗೌರ್ಮೆಂಟ್ ಬಂದ್ರು ಯಾರು ಬಡ್ರ ಕಡೆ ತಿರುಗಿ ನೋಡಲ್ಲ, ಬರೀ ನಮ್ಗೆ ಓಟ್ ಬೇಕು. ನಿಧಾನ. ಕಚ್ಚಾ ಇಡ್ಲಿ ಆದ್ರೆ ನಮ್ ಜಾತಿ ಬಂದೆ ತಂದಿರ್ತಾರಲ್ಲ ಅದಕ್ಕೆ ಬೇಜಾರಾಗೋದು. ಸಮಾಜ ಹೇಗ್ ಬದುಕತ್ತೋ ಹಾಗೆ ಬದುಕ್ಬೇಕಷ್ಟೇ. ಓಟ್ ಓದೋದು ನೋಟ್ ತಗೊಳೋದು ಅಷ್ಟೇ. ಓಯ್ ಕೋತ್ ನನ್ ಮಕ್ಕಳ, ಈ ಸತಿ ಚುನಾವಣೆಯಲ್ಲಿ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀರಾ? ಓಯ್ ಜನ್ಮಕ್ ಬೆಂಕಿ ಬೆಂಕಿ ಹಾಕ್ಬೇಕು, ನಾಚಿಕೆ ನಾಚಿಕೆ ಹಾಕ್ಬೇಕು. ಜೀವನದಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಚೇಂಜ್ ಆಗದಿರೋದು ಎಬ್ಬಟ್ ಮಾತ್ರ. ಈ ಎಬ್ಬಟ್ಟಿಂದ ಸಾಯಿಸಬಹುದು, ಉಳಿಸಬಹುದು. ಅರ್ಥ ಆಯ್ತಾ? ಅವ್ರು ಕೊಡೋ ಚಿಲ್ಲರೆ ಕಾಸಿಗೆ ಅವ್ರ ಹೆಂಡಕ್ಕೆ ನಿಮ್ಮ ಪವಿತ್ರದ ಓಟ್ನ ಮಾಡ್ತಾ ಇದ್ದೀರಾ. ನೀವುಗಳು ತಪ್ಪು ಮಾಡೋದ್ರಿಂದ ಅವ್ರು ಮಾಡಿರೋ ತಪ್ಪನ್ನ ತಿದ್ದಕ್ ಆಗ್ತಾ ಇಲ್ಲ. ಅವ್ರ ಎದೆ ಮೇಲೆ ಶರ್ಟ್ ಹಿಡಕ್ ಆಗ್ತಾ ಇಲ್ಲ. ಯಾಕೆ ಹೇಳು? ಅವ್ರು ಗೆದ್ದು ಬಂದು ದುಡ್ಡು ಮಾಡ್ತಾರೆ. ಅದೇ ದುಡ್ಡಲ್ಲಿ ನಾಯಿಗೆ ಹಾಕೋತಾರ, ಬಿಸ್ಕೆಟ್ ಹಾಕಿ ಕೊಂಡ್ಕೋತಾರೆ. ಅರ್ಥ ಆಯ್ತಾ? ಗೊತ್ತೇನೋ? ಏನ್ ಸರ್ ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗ ಭಾಷಣ ಮಾಡ್ತಿರಲ್ಲ. ಬಿಡೋಣ. ಅವ್ನು ಕೊಡೋ ದುಡ್ಡಲ್ಲಿ ಅವ್ನು 10 kg ಅಕ್ಕಿ ಬರ್ಬೋದು. ಥೂ ನನ್ ಮಗನೇ ನಿನ್ನಂತವ್ರು ಇಂಥವ್ರಿಗೆ ಸಾಥ್ ಕೊಡೋದ್ರಿಂದನೇ ಇವತ್ತು ಇವ್ರು ಹಾಳಾಗ್ತಾ ಇರೋದು. ಓಯ್ ಅವ್ರು ಇವತ್ತು ಕೊಡೋ ದುಡ್ಡಲ್ಲಿ 10 kg ಅಕ್ಕಿ ಬರ್ಬೋದು. ಆದ್ರೆ ಅವರೇ ಆ 10 kg ಸೇರಿಸಿ ಗೆದ್ದು ಬಂದಾಗ ಏನ್ ಮಾಡ್ತಾರೆ ಹೇಳು? ಇವ್ರ ತೆಲುಗು ಕಟ್ತಾರೆ, ನನ್ ತೆಲುಗು ಕಟ್ತಾರೆ. ಆ 10 kg ಸೇರಿಸಿ. ಅರ್ಥ ಆಯ್ತಾ? ಓಯ್ ಹೊಲಸು ಪಕ್ಷಿಗಳು ಬಂದು ಕಚಡ ರಾಜಕಾರಣ ಮಾಡ್ತಾ ಇದೆ. ರಾಜಕಾರಣಿಗಳು ಏನ್ ಮಾಡ್ತಾರೆ? ಇಡೀ ದೇಶನೇ ಹಾಳು ಮಾಡ್ತಾ ಇದಾರೆ. ಅಧಿಕಾರಕ್ಕೆ ಬಂದ್ರೆ ಗುಂಡಾಡ್ಸ್ತಾರೆ, ಸಾಯಿಸ್ತಾರೆ. ಗೊತ್ತಾ ನಿಂಗೆ? ಯಾವ ಎಂಗಂಟ ಕಾಲದಲ್ಲಿ ಮಹಾತ್ಮ ಗಾಂಧಿ ಸ್ವತಂತ್ರ ಕೊಟ್ಟರು ಏನೋ? ದೇಶನ ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ. ದೇಶನ ಗುಡಿ ಹೊಡಿತಾ ಇದ್ದಾರೆ ರಾಜಕೀಯದವ್ರು. ಅರ್ಥ ಆಯ್ತಾ ನಿಮ್ಗೆ? ಹೊಲಸು ರಾಜಕೀಯ ಬಂದು ನೋಡು ದೇಶನೇ ಹಾಳು ಮಾಡ್ಬಿಡ್ತು. ಅಷ್ಟೇ ಅಲ್ಲ, ರಾಜ್ಯಗಳಿಗೆ, ತಾಲೂಕುಗಳಿಗೆ, ಗ್ರಾಮಗಳಿಗೆ, ಹಳ್ಳಿಗೂ ಮನೆಗೂ ಬೆಂಕಿ ಆಗ್ತಾ ಇದಾರೆ. ನೋಡು ಇದನ್ನ ಕಂಡು ಎಷ್ಟೋ ಒಳ್ಳೆ ರಾಜಕಾರಣಿಗಳು ರಾಜಕೀಯ ಬಿಟ್ಬಿಟ್ಟಿದ್ದಾರೆ. ಗೊತ್ತಾ ನಿಂಗೆ? ಅಷ್ಟೇ ಅಲ್ಲ ಕಣಲೆ, ಇವರು ತಮ್ಮ ತೇವಲಿಗೆ ಸಿನಿಮಾ ಆಕ್ಟರ್ಗಳನ್ನ ಆಕ್ಟ್ ಮಾಡಿಸ್ತಾರೆ, ಗಲ್ಲಿ ತಿರುಗಾಡಿಸ್ತಾರೆ. ಗೊತ್ತಾ ನಿಂಗೆ? ಹೋಗ್ಲಿ ಬಿಡೋಣ. ಕಂಡ ವಿಷಯ ಮಾತಾಡ್ಕೊಂಡು ನಮ್ ರಕ್ತ ಯಾಕೆ ಮಾಡ್ಕೊಳೋಣ? ಏಯ್ ಕೋತ್ ನನ್ ಮಗನೇ, ನೋಡು ಭಾರತ್ ಮಾತೆ ನಮ್ ತಾಯಿ ಇದ್ದಾಗೆ. ಅವಳು ಕಂಡೋಳಾಗ್ತಲ್ಲ ನಿಂಗೆ? ಏನ್ ಕಮ್ಮಿ ಮಾಡ್ತಾಳೆ? ನಮ್ ದೇಶ ಯಾವ್ದ್ರಲ್ಲಿ ಕಮ್ಮಿ ಇದೆ? ಎಲ್ಲಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಇದೆ. ಅರ್ಥ ಆಯ್ತಾ? ನೋಡು ತಿನ್ನೋ ಅನ್ನ, ಗಾಳಿ, ನೀರು ಎಲ್ಲರೂ ಎಸ್ ಆಗಿದೆ. ಓಯ್ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಯಾವತ್ತಿದ್ರು ನಮ್ ದೇಶ ಮುಂದೆನೆ. ಅರ್ಥ ಆಯ್ತಾ? ನನ್ನ ಆಸೆ ಏನು ಗೊತ್ತಾ? ಈ ದೇಶಕ್ಕೆ ಸಲ್ಯೂಟ್ ಹೊಡಿಬೇಕು. ದೇಶಕ್ಕೋಸ್ಕರ ನಾನು ದುಡಿಬೇಕು. ನನ್ನ ಉಸಿರೋರ್ಗು ಈ ದೇಶಕ್ಕೋಸ್ಕರ ದುಡಿತೀನಿ. ಅರ್ಥ ಆಯ್ತಾ? ಲೋ ಶಿಷ್ಯ, ನಾನು ಮಾಡಿರೋ ಕೆಲಸ ಇನ್ನೂ ಬೇಜಾನಿದೆ. ಹೋಗೋಣ ನಾನ್ ಮಕ್ಳ. ಸರ್ ನಿಂತ್ಕೊಳ್ಳಿ ಸರ್. ಸರ್ ನಿಂದ್ರಿ ಸರ್. ನಿಂದ್ರಿ ಸರ್. ಯಾಕೋ ಏನೋ ಮಾಡ್ತಾ ಇದ್ಯಾ? ಸರ್ 500 ರೂಪಾಯಿ 2 ಪಾಕೆಟ್ ಸರಾಯಿ ಸಿಗುತ್ತೆ ಸರ್. ನಿನ್ನ ಅಜ್ಜಿ ಏನಂದೆ? 500 ರೂಪಾಯಿಗೆ 2 ಪಾಕೆಟ್ ಸರಾಯಿ ನಿಮ್ ತಾಯಿಗಳಲ್ಲಿ ಯಾರು ಬೇಕಾದ್ರೂ ಕುಡಿಸ್ಬಿಡ್ತೀಯ ನೀನು? ನಾನು 1000 ರೂಪಾಯಿ 10 ಸರಾಯಿ ಪಾಕೆಟ್ ಕೊಡ್ತೇನೆ. ನಿಮ್ ತಾಯಿ ನನ್ನ ಜೊತೆ ಕಳ್ಸ್ಬಿಡ್ತೀಯ ನೀನು? ಅವಳು ನಮ್ ತಾಯಿನೇ, ಇವಳು ನಮ್ ತಾಯಿನೇ. 500 ರೂಪಾಯಿಗೆ ಭಾರತ್ ಮಾತೆ ಬಿಡು. ನೀವು 1000 ರೂಪಾಯಿ ನಿಮ್ ತಾಯಿನ ಬಿಡಲ್ವಾ? ಯಾಕೆ? ಅಜ್ಜಿ ನಾಯಿ ನನ್ ಮಕ್ಳ ಹಾಕ ನನ್ ಮಗನಿಗೆ. ನಡೆಯವರು
ಲೋ ಶಿಷ್ಯ, ಜೀವನದಾಗ ಏನೋ ಸಾಧನೆ ಮಾಡ್ಬೇಕು. ಹೌದು. ನಮ್ದವ್ರು ನಮ್ ಧರ್ಮ ನಮ್ದೇ ಹಚ್ಕೊಳು. ನೀನೇನ್ ಹೇಳ್ತಿರೋದು? ನಿಮ್ ಧರ್ಮಕ್ಕಿಂತ ನಮ್ ಧರ್ಮ ಹೆಚ್ಚು. ಗಾಡ್ ಇಸ್ ಗ್ರೇಟ್. ಲೇ ದಡ ಮುಚ್ಚೋ ಬಾಯಿ. ನಿಮ್ದು ಧರ್ಮ ಚಿಕ್ದು ಆದ್ರೆ ನಮ್ದಕ್ಕೆ ಅಲ್ಲಾಕಿ ಧರ್ಮ ಇದೆಯಲ್ಲ ಭಾರಿ ದೊಡ್ಡದು. ಅದೆಂತ ಮಾತಾಡಕತ್ತೀರಿ ನೀವು? ಕೋತ್ ನನ್ ಮಕ್ಳ, ನಿನ್ಗೆ ಹೆಚ್ಚು, ಅವ್ನ್ಗೆ ಹೆಚ್ಚು, ಇವ್ನ್ಗೆ ಹೆಚ್ಚು, ಅವ್ರವ್ರಿಗೆ ಹೆಚ್ಚು. ನಿಮ್ಮಲ್ಲಿರೋ ತೂತ್ ಬಿಟ್ಟು ಇನ್ನೊಬ್ರು ತೂತ್ ಹುಡ್ಕೊಂಡು ಹೋಗ್ತೀರಾ. ಐ ಡೋಂಟ್ ಲೈಕ್ ಇಟ್. ನೋಡು, ನೀನ್ ಸಿಗರೇಟ್ ಸೇರಿದ್ರು ಬರೋದು ಅದೇ ಹೊಗೆ, ಅವ್ನ್ ಸಿಗರೇಟ್ ಬರೋದು ಅದೇ ಹೊಗೆ. ನೀನ್ ಹಿಡಿದ್ರೆ ಅದೇ ಸ್ಮೆಲ್ಲು, ಇವ್ನ್ ಹಿಡಿದ್ರೆ ಅದೇ ಸ್ಮೆಲ್ಲು. ನಿನಗೆ ಯಾವ ಜಾಗ ಮಗು ಹುಟ್ಟುತ್ತೋ ಅದೇ ಜಾಗ ಅವನಿಗೂ ಮಗು ಹುಟ್ಟೋದು. ಇನ್ಯಾಕ್ ಬೇಕು ನಿಮ್ಗೆ ಜಾತಿ ಧರ್ಮ ಎಲ್ಲ? ಯಾಕೆ ಬೇಕು? ಅರೆ ಅಲ್ಲ ಕ್ಯಾ ಭಗವಾನ್. ಅಣ್ಣ ನಿಮ್ದಕ್ಕೆ ಬಾಯಿ ಮುಚ್ಚೋಣ ಸಾಕು. ನಮ್ದು ಧರ್ಮ ದೊಡ್ಡದಲ್ಲ ಅಂತ ನೀವು ಬಾಯಿ ಬರ್ಕೊಂತೀರಲ್ಲ. ನಿಮ್ದು ಧರ್ಮ ದೊಡ್ಡ, ನಿಮ್ದು ಧರ್ಮಕ್ಕೆ ಕುಂತು ನಾವು ನಮೋದ್ಯ ಮಾಡ್ರೆ ಆ ದೇವರು ನಮ್ದಕ್ಕೆ ಆಸೆ ನೆರವೇರ್ಸೋಣ. ಸುಮ್ಮನೆ ಬಾಯಿ ಏನ್ ಮಾತಾಡ್ತೀರಿ? ಫ್ರಂಟ್ ಅವ್ರು ಬನಾನಾ, ಅವ್ರವ್ರ ಬ್ಯಾಕ್ ಅವ್ರ ಶ್ರೀಗಂಧ. ಅರ್ಥ ಆಯ್ತಾ? ನೋಡು, ನೀನ್ ಸತ್ ಮೇಲೆ ಸೇರೋದು 3 ಅಡಿ 6 ಅಡಿ ಜಾಗ ಅಷ್ಟೇ. ಅರ್ಥ ಆಯ್ತಾ? ರೇಷ್ಮೆ ಎಲ್ಲ ತರ ಎಲ್ಲ ಮಾತಾಡ್ಬೇಡ. ಒಂದ್ ಹುಡುಗಿನ ಕರೆಕ್ಟ್ ಆಗಿ ನೋಡು. ನಿನ್ಗೇನ್ ಬೇಕು ಅದನ್ನೇ ನೋಡ್ತೀಯ, ನಿನ್ಗೇನ್ ಬೇಕು ಅದಕ್ಕೆ ಶ್ರಮ ಪಡ್ತೀಯ ನೀನು. ಅರ್ಥ ಆಯ್ತಾ? ಏನ್ ಮಾತಾಡ್ತಿದ್ಯಾ? ನಮ್ ಧರ್ಮದಲ್ಲಿ ಒಂದ್ ಹೆಣ್ಣಿಗೆ ಒಳ್ಳೆ ಸ್ಥಾನ ಕೊಟ್ಟಿದೀವಯ್ಯ. ನೀನ್ ಎಲ್ ಬಿಲ್ದಿದ್ ನಾಲ್ಗೆ ಅಂತ ಬಾಯಿಗೆ ಬಂದ ಮಾತಾಡಿದ್ರೆ ಹಾಕ್ತೀನಿ ನೋಡು. ಬಿಡ. ನಿನ್ನ ಆವೇಶ ಕೋಪ ಅಂತ ನನ್ಗೆ ಗೊತ್ತು, ಆದ್ರೆ ನಾನ್ ಕೆಬ್ನ ಅಂತ ನಿನ್ಗೆ ಗೊತ್ತಿದೆ. ಆದ್ರೆ ನಾನು ತುಕ್ಕಿಡಿದ್ರೆ ಕೆಬ್ನ ಅಂತ ನಿನ್ಗೆ ಗೊತ್ತಿಲ್ಲ. ನೋಡು, ಹೌದು, ಎಷ್ಟು ಜನ ಮಕ್ಕಳು ನಿಂಗೆ? ಮದುವೆ ಆಗಿದೆ, ಆದ್ರೂ ಇನ್ನು ಮಕ್ಕಳಾಗಿಲ್ಲ. ಹಾಕ್ಬೇಕಾಗಿರೋ ಜಾಗದಲ್ಲಿ ಹಾಕಿಲ್ಲ ನೀನು. ಇನ್ ನನ್ಗೇನ್ ಹಾಕ್ತೇಮ್ಯಾ ನೀನು? ನೋಡು, ಒಂದ್ ಹೆಣ್ಣಿನ ಬಗ್ಗೆ ಇನ್ನೂ ಮಾತಾಡ್ ಮುಗಿಸಿಲ್ಲ, ಅಷ್ಟು ಬೇಗ ಮೊದಲು ತುರ್ಸಕ್ ಬರ್ತೇನೆ ನೀನು. ಅವ್ನ್ ಹೆಣ್ಣಿಗೆ ಏನ್ ಸ್ಥಾನ ಕೊಟ್ಟೆ ನೀನು? ಕೊಟ್ಟಿದ್ದಾದ್ರೆ ಏನು? 3 ಜನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನೀವು 3 ಜನ ನಿಮ್ ಜಾತಿ ಧರ್ಮ ಬಿಟ್ಟು ಬದುಕಿ, ಅವಾಗ ಅರ್ಥ ಆಗತ್ತೆ. ನೋಡು, ಇಲ್ಲಿ ನಾನು ನಂದನು ದೊಡ್ಡದಲ್ಲ, ಮನುಷ್ಯ ಜಾತಿನೇ ದೊಡ್ಡದು. ಅರ್ಥ ಆಯ್ತಾ? ಬರ್ತೀನಿ, ಬರಲಾ? ಬರೋ ಶಿಷ್ಯ. ಕಳ್ಳ. ಓಪನ್ ಆರ್ಟ್ ಅಂತ ಊರಲ್ಲಿರೋ ಹಾರ್ಟ್ನೆಲ್ಲ ಸರಿ ಮಾಡಕ್ ಹೊರಟಿರೋ ನೀವು ಮನೇಲಿ ನಿಮ್ಗಾಗಿ ಕಾಯ್ತಾ ಇರೋ ಒಂದು ಲವ್ಲಿ ಹಾರ್ಟ್ ಇದೆ ಅಂತ ಗೊತ್ತಾಗೋದು ಯಾವಾಗ? ಯಾಕೋ ನನ್ನ ಅರ್ಥ ಮಾಡ್ತೀರಲ್ಲ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಭಿಕಾರಿಯೆಂದು ಕಡೆಗಣಿಸಬೇಡ, ಬಂಗಾರಿಯಂಗೆ ನೋಡಿಕೊಳ್ಳುವೆ. ಅಂಗೈಯಲ್ಲಿಟ್ಟು ನಿನ್ನ ಸಾಕುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಭಿಕಾರಿಯೆಂದು ಕಡೆಗಣಿಸಬೇಡ, ಬಂಗಾರಿಯಂಗೆ ನೋಡಿಕೊಳ್ಳುವೆ. ಅಂಗೈಯಲ್ಲಿಟ್ಟು ನಿನ್ನ ಸಾಕುವೆ.
ಕಣ್ಣೀರು ಸುರಿಸದಂತೆ ನಿನ್ನ ಕಾಪಾಡೋ ಯೋಗ್ಯತೆ ನನಗಿದೆ. ಕಣ್ಣೀರು ಸುರಿಸದಂತೆ ನಿನ್ನ ಕಾಪಾಡೋ ಯೋಗ್ಯತೆ ನನಗಿದೆ. ಕಾಪಾಡೋ ಯೋಗ್ಯತೆ ನನಗಿದೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಭಿಕಾರಿ ಎಂದು ಕಡೆಗಣಿಸಬೇಡ, ಬಂಗಾರಿಯಂಗೆ ನೋಡಿಕೊಳ್ಳುವೆ. ಅಂಗೈಯಲ್ಲಿಟ್ಟು ನಿನ್ನ ಸಾಕುವೆ. ಗುಡಿಸಲಲ್ಲಿದ್ದರೆ ಏನು ಚಿನ್ನ, ಪಟ್ಟದ ರಸಿ ಮಾಡುವೆ ನಿನ್ನ. ಸ್ಲಮ್ಮಲ್ಲಿ ಬದುಕಿದರೇನು ಎಂದು ಗಂಧದಲ್ಲಿಡುವೆ ನಾ ನಿನ್ನ. ಬಿಸಿಲು ಬಿದ್ದರೆ ಏನು ರನ್ನ, ಮನಸ್ಸಲ್ಲಿ ಬಚ್ಚಿಡುವೆ ನಿನ್ನ. ಅಪ್ಪ ಅಮ್ಮನ ಪ್ರೀತಿಯನ್ನು ಕೊಡುವೆ ನಂಬು ನನ್ನ ಚಿನ್ನ. ನೀಡುವ ಒಂದೊಂದು ಹೆಜ್ಜೆಯಲ್ಲೂ ಹಚ್ಚ ಹಸಿರಾಗಿ ನಿಲ್ಲುವೆ ಚಿನ್ನ. ನೀಡುವ ಒಂದೊಂದು ಹೆಜ್ಜೆಯಲ್ಲೂ ಹಚ್ಚ ಹಸಿರಾಗಿ ನಿಲ್ಲುವೆ ಚಿನ್ನ. ಹಚ್ಚ ಹಸಿರಾಗಿ ನಿಲ್ಲುವೆ ಚಿನ್ನ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಭಿಕಾರಿ ಎಂದು ಕಡೆಗಣಿಸಬೇಡ, ಬಂಗಾರಿಯಂಗೆ ನೋಡಿಕೊಳ್ಳುವೆ. ಅಂಗೈಯಲ್ಲಿಟ್ಟು ನಿನ್ನ ಸಾಕುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಬಡವನೆಂದು ಬಾಗಿ ನೋಡಬೇಡ, ಬಲ್ಲಂಗೆ ನೋಡಿಕೊಳ್ಳುವೆ. ಭಿಕಾರಿ ಎಂದು ಕಡೆಗಣಿಸಬೇಡ, ಬಂಗಾರಿಯಂಗೆ ನೋಡಿಕೊಳ್ಳುವೆ. ಅಂಗೈಯಲ್ಲಿಟ್ಟು ನಿನ್ನ ಸಾಕುವೆ. ಆಹಾ ಗುರು, ನಿನ್ ಪಕ್ಕದಲ್ಲಿ ಇವಳು ಫೋಟೋನಾ? ಶಿಷ್ಯ, ಈ ನನ್ನ ಮಕ್ಳು ಬುದ್ಧಿ ಇಲ್ಲ. ಶಿಷ್ಯ, ಅಬ್ ಕ್ಯಾ ಕರ್ತಾ ಹೂಂ ದೇಖ್. ಮಕ್ಕಳಿಗೆ ಬುದ್ಧಿ ಇಲ್ಲ. ಇಲ್ಲಿಂದ ಪೋಸ್ಟರ್ ಕಿತ್ತಾಕ್ಬಿಟ್ಟೆ. ಅಲ್ಲಿ ನೋಡ್ಗುರು, ಬಟ್ಟೆನೇ ಹಾಕೊಂಡಿಲ್ಲ. ಬಟ್ಟೆ ಇಲ್ಲ, ಬಟ್ಟೆ. ನಾನ್ ಏನ್ ಮಾಡ್ತೀನಿ ತೋರಿಸ್ತೀನಿ ಬಾ. ಹೆಣ್ಮಕ್ಳು ಹಣೆ ಕುಂಕುಮ ಇಟ್ಕೊಂಡು ಮೈ ತುಂಬಾ ಸೀರೆ ಉಟ್ಕೊಂಡು ಹೋಗ್ತಾ ಇದ್ರೆ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಈ ನಿನ್ ಕಿತ್ತೋಗಿರೋ ಬಟ್ಟೆ ನೋಡಿದಾಗ ಕಿತ್ತು ಬಿಸಾಕ್ಬೇಕು ಅನ್ಸುತ್ತೆ. ಆದ್ರೆ ನನ್ನ ಈ ಮೈಂಡ್ ವರ್ಕ್ ಮಾಡ್ತಾ ಇಲ್ಲ. ನೋಡು, ಇನ್ಮೇಲೆ ಈ ರೋಡ್ ಮೇಲೆ ಓಡಾಡಬಾರ್ದು. ಯಾರು ನೀನು? ನಾನಾ? ದರಿದ್ರ ನನ್ ಮಗ ನಾನು. ಅರ್ಥ ಆಯ್ತಾ? ಓಯ್, ಕೆಟ್ಟವರೆಲ್ಲ ಕೆಡ್ಸೋದಕ್ಕೆ ಕೆಟ್ಟಿದೆಯಲ್ಲ ನಿನ್ನಂತವ್ರು. ಈ ಭೂಮಿಯಲ್ಲಿ ಬಂದ್ಮೇಲೆ ಎಲ್ರು ಹಾಳು ಮಾಡ್ತಾ ಇದೀರ ನೀವು. ಓಯ್, ನಿಮ್ಮಂತವ್ರು ಹುಟ್ಟಿದ ಮೇಲೆನೆ ಈ ಪ್ರಪಂಚ ಹಾಳಾಗ್ತಾ ಇರೋದು. ಓಯ್, ಈ ಅಷ್ಟೇ ನೋಡು, ಗಾಳಿ ಬಿಟ್ರೆ ಊರ್ ತಿಪ್ಪೆನೆ ತಲೆ ಮೇಲೆ ಬಂದು ಕೂಡುತ್ತೆ. ಅರ್ಥ ಆಯ್ತಾ? ಮೊದಲೆಲ್ಲ ಹೆಣ್ಮಕ್ಳು ರಾತ್ರಿ ಎಲ್ಲ ಬಣ್ಣ ಹಚ್ಕೊಂಡು ಡ್ರಾಮಾ ಮಾಡ್ತಿದ್ರು. ನೀವು ಹಗಲೆಲ್ಲ ಬಣ್ಣ ಹಚ್ಕೊಂಡು ಊರ್ ಹುಡುಗರನ್ನ ಹಾಳು ಮಾಡ್ತಿದ್ರಿ ನೀವೆಲ್ಲ. ನಾ ಹೇಳೋದ್ ಸ್ವಲ್ಪ ಕೇಳು. ನಿನ್ ಹೆಂಡತಿ ಸೀರೆನೇ ಉಟ್ಕೋತಿರ್ಬೋದು, ಆದ್ರೆ ಸೀರೆ ಉಟ್ಕೊಂಡಾಗ ಸ್ವಲ್ಪನಾದ್ರೂ ಸೊಂಟ ಕಾಣಲ್ವಾ? ಅವಳ್ದಷ್ಟೇ ಆದ್ರೆ ನಂದಿಷ್ಟ. ನಿಮ್ಮ ಅಪ್ಪ ಅಮ್ಮ ನಿಂಗಿದೇನ ಹೇಳಿದ್ದು? ಅವ್ರು ಹೇಳಿದ್ಕೆ ನಾನು ಇಂಥ ಡ್ರೆಸ್ ಹಾಕ್ತಿರೋದು. ಅವರೇ ಲೂಸ್ ಕೊಡ್ಲಿಲ್ಲ ಅಂದ್ರೆ ನಾನ್ ಯಾಕೆ ಇಂಥ ಡ್ರೆಸ್ ಹಾಕ್ತಿದ್ದೆ? ಏನೋ ದೊಡ್ಡದಾಗ ಚಮಚ ಆಡ್ಸಕ್ ಬಂದ್ಬಿಟ್ಟ. ಹೋಗೋ. ಓಯ್, ನಾನು ಇಷ್ಟೊತ್ತು ನಿನ್ ಜೊತೆ ಮಾತಾಡಿನಲ್ಲ, ನನ್ ಬುದ್ಧಿ ಇಲ್ಲ. ನನ್ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಓಯ್ ಲೋ ಶಿಷ್ಯ, ನನ್ಗೇನೋ ಬೇರೆ ಕೆಲಸ ಇದೆ, ನೀ ಮುಗಿಸ್ಕೊಂಡು ಬಂದ್ಬಿಡು. ನಾನ್ ಮನೆಗೆ ಹೋಗ್ತಾ ಇದೀನಿ. ಇವ್ರಿನ್ನೂ ಬರ್ಲೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೋ? ಬೇಗ ಬರ್ತೀನಂತ ಹೇಳಿದ್ರು.
ಬಾಯಿ ಶೂ ಅಂತೆ ಶೂ ಅದಂತ ಬೆಕ್ಕಿನ ಅಡಿಗೆ ಬೆಕ್ಕಿನ ಅಡಿಗೆ ಗಂಡಸರು ನಾವೇನ್ ಕಮ್ಮಿ ಅಂತ ಮೆರಿತಾ ಇದಾರೆ ಏಯ್ ವಾಣಿ ನಿನಗೊಂದ್ ಸತ್ತವ್ರು ಮಾತಾಡ್ತೀನಿ ಕೇಳ ನೋಡು ಎಷ್ಟೇ ಯುಗ ಕಳೆದ್ರು ಹೆಂಗಸರು ಗಂಡಸರಾಗಲ್ಲ. ಅಕಸ್ಮಾತ್ ಅವ್ರ ಗಂಡಸರಾದ್ರೆ ಆ ಕಡೆ ಗಂಡಸರು ಅಲ್ಲ ಈ ಕಡೆ ಹೆಂಗಸರು ಅಲ್ಲ ಮಧ್ಯಸ್ಥಿಕೆಯವ್ರು ಆಗ್ತಾರೆ. ಒಟ್ನಲ್ಲಿ ಹೆಂಗಸರೆಲ್ಲ ಕೆಟ್ಟೋದ್ರಲ್ಲ. ಓಹೋ ನೀವು ಗಂಡಸರು ಮಾತ್ರ ಒಳ್ಳೆಯವರು ನಾವು ಮಾತ್ರ ಕೆಟ್ಟವರಾ? ಏಯ್ ಕೂತ್ಕೊಳ್ಳೋ ಸುಮ್ಮನೆ. ಹಾಗಲ್ಲ ಕಣೆ ನಾನು ಹೇಳಿದ್ದು ಗಂಡಸರು ಕೂಡ ಅಷ್ಟೇ ಕೆಟ್ಟವ್ರು. ಅದೇನೋ ಕುಡಿತಾರಂತಾರಲ್ಲ ರಮ್ಮು ಜಿನ್ನು ವಿಸ್ಕಿ ಬ್ರ್ಯಾಂಡಿ ಅಂತ ಕುಡ್ಕೊಂಡ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ. ಕೊಡ್ತೀನಿ ನೋಡು. ಏನಕ್ಕಂತೀಯ? ಆಫೀಸ್ ಬರೋ ಕಸ್ಟಮರ್ ಹತ್ರ ಲಂಚ ಕೇಳ್ತಾರೆ. ಕೊಡ್ರಿ ಇಲ್ಲಿ. ಅಷ್ಟೇ ಅಲ್ಲ ಅಕ್ಕ, ಸಾಲದಕ್ಕೆ ಸಾಲ ಬೇರೆ ಮಾಡ್ತಾರೆ, ತೀರ್ಸಕ್ಕಾಗದೆ ತಿಂಗಳ ಕೊನೆಗೆ ಅದನ್ನೇ ಸಾಲಗಾರಿಗೆ ಕೊಟ್ಟು ಬರ್ತಾರೆ. ನೋಡು ಅವ್ರ ಹೆಂಡತಿ ಮಕ್ಕಳು ಸಲೋಕಲ್ಲ, ಹೆಂಡತಿ ಬಂದು ದುಡ್ಡು ಕೇಳಿದ್ರೆ ಏನ್ ಹೇಳ್ತಾರೆ? ಕುಡ್ದು ಬಂದು ಜಡ್ಸ್ತಾರೆ, ಹೊಡಿತಾರೆ. ಲೋ ಶಿಷ್ಯ ಅದ್ರ ಬಗ್ಗೆ ವಿವರ ಹೇಳೋ. ನನ್ ಮಕ್ಳು ಏನ್ ಮಾಡಿದ್ರಂತ ನೋಡು. ಆ ಹಲ್ಕ ನನ್ ಮಕ್ಳ ಬಗ್ಗೆ ನಾನ್ ಮಾತಾಡಿ ನಾನ್ ಹಲಕ್ಕಾಗಲ್ಲ ನೋಡು. ಐ ಆಮ್ ಸ್ಟಡಿ ಮ್ಯಾನ್, ಐ ಆಮ್ ಬಿಸಿ. ಏಯ್ ನನ್ ಮಗ್ನೆ ಹೇಳಿರೋ ಕೆಲಸ ಕರೆಕ್ಟ್ ಆಗಿ ಮಾಡು, ನಾನು ಹೋಗ್ಬರ್ತೀನಿ ಈಗ ಬರಲಾ? ಅಯ್ಯೋ ಬಾವ ಬಾಮ ಇಬ್ರು ಸರಿಯಾಗಿದ್ದೀರಾ. ಇಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ತಟ್ಟರಲ್ಲ. ಗುರು ಗುಡ್ ನೈಟ್. ಯಾಕಂದ್ರೆ ಅವರ ವಯಸ್ಸು 26, ನನ್ನ ವಯಸ್ಸು 27. 1 ವರ್ಷ ಮುಂಚೆನೆ ಈ ಪ್ರಪಂಚಕ್ಕೆ ನಾನು ಬಂದಿದ್ದೇನೆ. ಅದರಿಂದ ಕಿರಿಯರು ನಾನೇ, ವಯಸ್ಸಿನವರು ನಾನೇ. ಅವ್ರ ಚೆನ್ನಾಗಿತ್ತು, ಅವ್ರು ಚೂರ ಕಾಲಾದ, ನನ್ನವರ ಚೆನ್ನಾಗಿಲ್ಲ, ಈ ಜಗತ್ತಿಗೆ ಬಾರವಾದೆ. ಎಲ್ಲ ನನ್ ಮಗನೇ. ನಮಸ್ಕಾರ ಸರ್. ಕೂತ್ಕೊಳ್ರಿ ಸರ್. ನೀವೇ ಅಲ್ವಾ ಪಟದವಳ್ಳಿ ಪಾಂಡವರು ರಂಗನಾಯಕಿ ಸಿನಿಮಾ ಮಾಡಿದವರು? ನಾನಲ್ಲ ರೀ, ನಮ್ಮ ಅಣ್ಣವರು. ಸರ್ ನೀವು ನೋಡೋಕೆ ಅವಸರನೇ ಇದ್ದೀರಾ ಸರ್. ನೀವು ಯಾಕೆ ಒಂದು ಫಿಲ್ಮ್ ಮಾಡಬಾರ್ದು? ಬರೀ 2 ಲಕ್ಷ ರೂಪಾಯಿ ಕೊಡಿ, ಒಳ್ಳೆ ಸಿನಿಮಾ ಮಾಡ್ಕೊಡ್ತೀನಿ. 2 ಲಕ್ಷದಲ್ಲಿ ಎಲ್ಲಿ ಆಗುತ್ತೆ? ನೀವು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಮಿಕ್ಕಿದ್ ನಾವು ಅಡ್ಜಸ್ಟ್ ಮಾಡ್ತೀವಿ. ಗಾಂಧಿನಗರದಲ್ಲಿ ಬೇಕಾದಷ್ಟು ಬಕ್ರಾದ ಮಕ್ಕಳಿದ್ದಾರೆ ದುಡ್ಡು ಕೊಡಕ್ಕೆ ಅಂತ. ಆಯ್ತು ನೋಡೋಣ, ನಿಮ್ಮ ಅಡ್ರೆಸ್ ಕೊಟ್ಟಿರಿ. ಅರೆ ಇಲ್ಲಿ ನೋಡಿದ್ರ ಅವನ್ ಬಣ್ಣದ ಮಾತಿಗೆ ಮರಳಾದ ನಿರ್ಮಾಪಕ ಜಗನ್ನಾಥ್ ಅವರು ಮಾತಿನಂತೆ 2 ಲಕ್ಷ ರೂಪಾಯಿ ಕೊಟ್ಟೇ ಬಿಡ್ತಾರೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಸಿನಿಮಾ ಮಾಡ್ಕೊಡ್ತೀವಿ, ಹಾಗೆ ಹೀಗೆ ಎಂದೆಲ್ಲ ಹೇಳಿ ಬುದ್ಧಿವಂತ ದೀಪೇಂದ್ರ ಕತೆ ಮಾಡಲು ಶುರು ಮಾಡಿ ಗೊತ್ತದ. ಅವ್ನು ಎಂತ ಕೆಲಸ ಮಾಡೋದು? ಕಾರಿಂದ ಗಾಂಧಿನಗರ ಹೆಂಗು ಓಡಾಡಿ ಬಿಡಲ್ಲ. ಏನ್ರಿ ಕಾರು ಗೀರು ಅಂತ ಮಾತಾಡ್ತಿದ್ದೀರಾ? ಅವ್ನು ಕೊಟ್ಟಿದ್ದ ಕಾರು ಕಿತ್ಕೊಂಡ್ಬಿಟ್ಟ ಸರ್. ಈ ಗಾಂಧಿನಗರ ಯಾಕೆ ಓಡಾಡ್ಲಿ? ಅಷ್ಟೇನಾ? ಅದಕ್ಕಿಂತ ಒಳ್ಳೆ ಗಾಡಿ ನಾಳೆ ನಿಮ್ ಮನೆ ಮುಂದೆ ಇರುತ್ತೆ ಸರ್. ಅಷ್ಟು ಮಾಡಿ ಸರ್. ಆಯ್ತು ಆಯ್ತು, ಕೆಲಸ ಮಾಡಿ ಸರ್. ನೀವೇನ ತಾಯಿ ತಂದೆ ಇದ್ದಾಗೆ. ಕಂತ್ರಿ ಕಜ್ಜಿ ನಾಯಿ ನನ್ ಮಕ್ಳು. ನಮ್ ಗುರು ಬಂದ್ಮೇಲೆ ಇವರೆಲ್ಲ ಉಪೇಂದ್ರ ಆಗಿರೋದು ಅಲ್ವಾ? ನಮ್ ಗುರುಗಿನೇ ಬೈತಾ ಇದ್ದೀರಾ? ಬೈರಿ ನನ್ ಮಕ್ಳ, ನಾಳೆ ಸಿಗ್ರಿ ನನಗೆ. ನಾನ್ ಏನ್ ಮಾಡೋದು ನನ್ಗೆ ಗೊತ್ತು. ಅದು ಯಾವ ದೇವ್ರು ಬಿಟ್ಟಿದ್ರೆ ನನ್ ಮಕ್ಳು ಕೂದಲುಗಳನ್ನ. ನಮ್ ಗುರು ಉಪೇಂದ್ರ ಬಂದ ತಕ್ಷಣ ಇಲ್ಲೂ ಉಪೇಂದ್ರ ಆಗ್ಬಿಟ್ರ. ನನ್ ಮಕ್ಳ ನಾಳೆ ಮಾಡ್ತೀನಿ ನಿಮ್ಮನ್ನ. ಡೈರೆಕ್ಟರ್ ಸಾಹೇಬ್ರು ನಾವು ಚೆನ್ನಾಗಿ ದುಡ್ಡು ಕೊಟ್ರಪ್ಪ. ನಾನೇನು ಕಮ್ಮಿ, ನನಗೂ ಚೆನ್ನಾಗಿ ದುಡ್ಡು ಕೊಟ್ರು. ಏನೋ ನಮ್ ಗುರು ಬಗ್ಗೆ ಮಾತಾಡ್ತೀರಾ? ಕಂತ್ರಿ ಕಜ್ಜಿ ನಾಯಿ ನನ್ ಮಕ್ಳ. ಕೇಳು ಕೋತ್ ನನ್ ಮಕ್ಳ. ಈ ಕೋತಿ ಮಕ್ಕಳಿಗೆಲ್ಲ ನಮ್ ಗುರು ಬಂದ್ರೆ ವ್ಯಾಲ್ಯೂ ಬಂದಿರೋದು. ಈ ಜುಟ್ ಎಲ್ಲಿ ಬಿಟ್ಟಿದ್ದೇಳು? ಯಾವ್ದಾರು ಬಿಟ್ಟಿದ್ದೆ ನೀನು? ಅಲ್ಕ ನನ್ ಮಕ್ಳ. ನೋಡು, 5 ಕೋಟಿ ಜನ ನಮ್ ಗುರುನ ಕಿಂಗ್ ಮಾಡಿದ್ದಾರೆ. ಯಾಕೆ? ಒಪ್ಪಿಗಿಂತ ರುಚಿ ಬೇರೆ ಇಲ್ಲ. ಒಪ್ಪಿಕೊಂಡು ಯಾರು ದಡ್ಡರಲ್ಲ. ನನ್ ಮಕ್ಕ ಅವ್ರ ಹೆಸರನ್ನ ಹೇಳ್ಕೊಂಡು ಊಟ ಮಾಡ್ಬೇಕು. ನಮ್ ಗುರು ಹೆಸರನ್ನ ಕೆಡ್ತಾ ಇದ್ದೀರಾ? ಅವ್ರಿಗೆ ಬೈ ಅಂದ್ರೆ ಬೈ ಬಿಡ್ತಾರ ನೀವು? ನನ್ ಮಕ್ಕ ಅವ್ರ ಬಂಗಲೆ ನಮ್ ಬೆಳಕ್ ಬಂದಿರೋದು. ಅರ್ಥ ಆಯ್ತಾ?
ಯಾವ್ದೋ ನನ್ ಮಗ ದುಡ್ಡು ಕೊಟ್ಟ ಅಂತ ಅವ್ರ ಸಲುವಾಗಿ ಯಾಕೆ ಮಾಡಕ್ ಹೋಗ್ತೀರಾ ನೀವು? ನನ್ ಮಕ್ಕಳ ನಾನು ಹೇಳೋದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ನೋಡು, ನಿನ್ಗೆ ಅನ್ನ ಹಾಕೋರು ಯಾರಿದಾರೋ ಅವ್ರ ಪರವಾಗಿ ಹೋಗ್ಬೇಕು, ಹೊರತಾಗಿ ಅವ್ರ ಬೆನ್ನಿಂದ ಚೂರಿ ಹಾಕ್ಬಾರ್ದು. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಜೂನಿಯರ್ ಉಪೇಂದ್ರ ಅಂತ ಓಡಾಡದೆ ತಪ್ಪು. ನನ್ ಮಕ್ಕ ನೋಡಿ, ಇದೇನಾದ್ರೂ ನಮ್ಮ ಮುಖ್ಯ ಅಭಿಮಾನಿಗಳ ಸಂಘ ಕಿವಿಗೆ ಬಿದ್ರೆ ನನ್ ಮಕ್ಕಳ ಪರ್ಮನೆಂಟ್ ಆಗಿ ದುಡ್ಡು ಕಟ್ ಮಾಡ್ತಾರೆ, ಗೊತ್ತಲ್ಲ ನಿಮ್ಗೆ? ಅದೇ ಸಿಲ್ವರ್ ತಟ್ಟೆ ವೈಟ್ ಬಟ್ಟೆ ಸೆಂಟ್ರಲ್ ಪರ್ಮನೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ನೋಡು, ನಮ್ ಗುರು ಉಪೇಂದ್ರ ಅಂದ್ರೆ ದೇವರಿದ್ದಾಗೆ. ನೋಡು, ಅವ್ರ ಹೆಸರು ನಮ್ಗೆ ದುಡ್ಡು ಸಿಗ್ತಾ ಇದೆ, ಪ್ರೋಮ್ಗಳು ಸಿಗ್ತಾ ಇದಾವೆ. ಅರ್ಥ ಆಯ್ತಾ? ನೋಡು, ಇನ್ಮೇಲಾದ್ರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ತಪ್ಪಾಯ್ತಂತ ಅನ್ಬೇಕು. ಅರ್ಥ ಆಯ್ತಾ? ಅನ್ನು ನೋಡಿ, ಅಲ್ಲಿ ಗುರು ಓಯ್, ನಮ್ ಗುರು ಅಂದ್ರೆ ನಮಗ್ ದೇವರಿದ್ದಾಗೆ, ಅನ್ನಕ್ಕೂ ಅನ್ನದಾತ ಅವನು, ಗೊತ್ತಾ ನಿಮ್ಗೆ? ನೋಡು, ಅವ್ರ ಹೆಸರಲ್ಲಿ ನಮ್ಗೆಲ್ಲ ಈ ಜನಗಳೆಲ್ಲ ನಮ್ಗೆ ಅನ್ನ ಹಾಕ್ತಾ ಇದಾರೆ. ಅರ್ಥ ಆಯ್ತಾ ನಿಮ್ಗೆ? ಅವ್ರ ಹೆಸರುಗಳು ನೋಡೋಗ್ತಾನೆ, ತಪ್ಪಾಯ್ತಾನೆ, ತಪ್ಪಾಯ್ತಾನೆ. ಈ ಜನಗಳಿಗೆ ನನ್ ಮಕ್ಕಳ ಏನೋ ತಿಳಿದು ತಪ್ಪು ಮಾಡಿದೋಣ, ದಯವಿಟ್ಟು ನಮ್ಮನ್ನ ಕ್ಷಮಿಸೋಣ ಅಣ್ಣ. ಅವರೇ ದೊಡ್ಡವರಣ್ಣ, ನಮ್ಮನ್ ಬಿಟ್ಬಿಡೋಣ. ಮಕ್ಕಳ ಹೋಗಿ ಬರ್ತೀನಿ. ನಿಂತ್ಕೊಳ್ಳೋ. ನಿಂತ್ಕೊಳ್ಳಲ್ಲ. ಓಕೆ. ಬಾ. ನಿಂತ್ಕೋ. ಓಯ್, ಯಾರೋ ನೀನು? ನಾನ್ ಯಾರ? ನೀನ್ ಯಾರು? ಅವಳು ಯಾರು? ನೀವಿಬ್ರು ಯಾರು ಅಂತ ಫಸ್ಟ್ ಹೇಳ್ಬಿಡಿ ನಂಗೆ. ನಾನು ಇವಳು ಗಂಡ ಅಲ್ಲ, ದಂಡಪಿಂಡ ತೆಗಿಯೋ ಹೆಲ್ಮೆಟ್ ನಾ. ಸರ್ಕಾರದವರು ಇದನ್ನ ಯಾಕೆ ಕೊಟ್ರು? ನಿನ್ ತಲೆಗೆ ಏಟ್ ಆಗದೆ ಇರ್ಲಿ ಅಂತ. ಹಿಂದೆ ನಿನ್ ಹೆಂಡತಿ ಕೂತ್ಕೊಂಡು ಏನ್ ಮಾಡಿದ್ರೆ ನೋಡಿದೆ ನೀನು ಮುಂದೆ ಕೂತ್ಕೊಂಡು ಓಡಿಸ್ತಾ ಇದ್ಯಾ. ಆ ಕುದುರೆಗೆ ಹೆಲ್ಮೆಟ್ ಹಾಕಿರ್ತಾರಲ್ಲ ಆ ತರ ಓಡಿಸ್ತಿದ್ಯಾ ನೀನು. ನನ್ ಮಗನೇ, ಓಯ್ ಮೊಬೈಲ್ ಕೊಡು ಇಲ್ಲಿ. ಇರೋ ಬರೋ ಕಂಪ್ನಿ ಸಿಮ್ಗಳೆಲ್ಲ ಇಲ್ಲೇ ಇದೆಯಲ್ಲಪ್ಪ. ನೋಡು, ಆಗಿರ್ಲಿಲ್ವಾ ನಿಂಗೆ? ನೋಡು ನನ್ ಮಗನೇ, ನೀನ್ ಮುಂದೆ ಕೂತ್ಕೊಂಡು ಗಾಡಿ ಓಡಿಸ್ತೀಯಾ? ಇವಳು ಇರೋ ಬರೋರಿಗೆಲ್ಲ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಇನ್ನೂ ಬರ್ತಾನೆ ಇದೆ. ಒಂದ್ ಸಿಮ್ ಇದ್ರೆ ಆಗಲ್ವಾ ನಿನ್ಗೆ? ಲೋ ಗಂಡ, ನಿನ್ ಹೆಂಡತಿ ರಿಟೇಲ್ ಅಲ್ಲ, ಹೋಲ್ಸೇಲ್ ಮಾಡ್ತಾಳೆ. ಅದಕ್ ನಾನೇನ್ ಮಾಡ್ಲಿ? ಲೋ ಗಂಡ, ನೀನಾದೆ ಬಂಡ, ನಿನ್ ಕೈಲಿ ಕೊಡ್ತಾಳೆ ಅವಳು ಚಂಡ, ನೀನಾಗ ಆಡು ಗೋಲಿ ದಾಂಡ. ಹೆಣ್ಣು ಹೊಣ್ಣು ಮಣ್ಣು ಮೊಬೈಲ್ ಇಂದ ಕೂಡ ಹೋಗ್ಬಾರ್ದ ತೋರ್ಸ್ಕೊಟ್ಬಿಟ್ಟೆ ನೀನು. ಏಯ್ ಗಂಡ, ಏನ್ ಮಾಡ್ತೀನಿ ನಿನ್ ಕೆಲ್ಸ? ನಮ್ ಸಿನಿಮಾ ಆಕ್ಟರ್. ನೀನ್ ಕೆಟ್ಟೆ ನೀನು. ನಿನ್ ಕೈಲಿ ಕೊಡ್ತಾಳ ಒಂದ್ ಒಳ್ಳೆ ಬುಟ್ಟೆ. ನೀನ್ ಮನೆಗೆ ಹೋಗಿ ಬೇಡ್ತೀಯ ತಂಗಳ ರೊಟ್ಟೆ. ಕಾಲ ಕೆಟ್ಟೋಯ್ತು, ನೀನು ಕೆಟ್ಟೋದೆ, ಉದ್ಧಾರ ಆಗಲ್ಲ. ನೀನೊಬ್ಬ ಆಕ್ಟರ್, ನೀನ್ ಹೇಳ್ತೀನಿ ರಿಯಲ್ ಕ್ಯಾರೆಕ್ಟರ್. ಏಯ್ ನೋಡು, ನೀನ್ ಹೊಲದಲ್ಲಿ ಊಡ್ಸೋ ಟ್ರ್ಯಾಕ್ಟರ್. ನೀನ್ ಇವಳು ಕರೆಕ್ಟ್ ಆಗಿ ನೋಡ್ಕೊಳ್ದೇ ಇದ್ರೆ ನಾನ್ ಕೊಡ್ತೀನಿ ನಿನ್ಗೆ ಟಾರ್ಚರ್. ಅರ್ಥ ಆಯ್ತಾ? ನೋಡ್ಬಿಟ್ಟ ಇಲ್ಲಿ ನೋಡು. ನಿನ್ಗೆ ಒಳ್ಳೆ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ಸ್ ಎಲ್ಲ ತರ್ತೀನಿ. ಯಾಕೆ ಗೊತ್ತಾ? ನೀನ್ ನನ್ಗಿರೋ ಚೆನ್ನಾಗಿರ್ಬೇಕು. ಈ ನನ್ ಮಗನ್ ನಿಯತ್ತಿಲ್ಲ. ನಿನಗಿರೋ ಬಿಸ್ಕೆಟ್ ಅದಕ್ಕೆ ನೋಡು, ಆ ಬಿಸ್ಕೆಟ್ ನೀಟ್ ಬರೀ ಮೊಟ್ಟೆ ತಗೊಂಬ. ಮೊಟ್ಟೆ ನನ್ ಪುಟ್ಟ. ನೀನ್ ಚೆನ್ನಾಗಿರ್ಬೇಕು. ನೋಡು, ನೀನ್ ಏನಂತಂದ್ರೆ ನಿಮ್ಗೆ ಒಬ್ಬನಿಗೆ ಇರೋದು. ಒಂದ್ ಡಾನ್ಸ್ ಮಾಡ, ಡಾನ್ಸ್ ಈ ತರ. ಏನ್ ಮಾಡ್ತಾ ಇದ್ದೀನಿ ನನ್ ಮಗನೇ? ನೋಡು, ಇನ್ಮೇಲೆ ನಾನು ಇದಕ್ ಬೆಲೆ ಕೊಟ್ಟಷ್ಟು ನೀರು ಕೊಡಲ್ಲ. ಟ್ಯೂಷನ್ ಮಗ ನೀನು. ನೋಡಿ ಎಲ್ಲ ಬೀಳಿಸ್ತಾ ಇದೀಯಾ, ಈ ರೀತಿ ಎಲ್ಲ ಬೀಳಿಸ್ಬಾರ್ದು. ನಿಂತ್ಕೋ. ನಿಂತ್ಕೋ. ಬಾ ಮೈಲಿ. ನೀ ಮಾಡೋದು ತಪ್ಪಲ್ಲ ನೋಡು. ಹೋಗ್ಲಿ ಬಿಡ್ಕೊನು. ಹಲೋ, ಇಲ್ಲೇ ಇದೀನಿ. ಬಾಗಲಕೋಟೆಯಲ್ಲಿದ್ದೀನಿ. ಯವ್ವ ತಾಯೇ, ಬಿಸಿ ಬಿರಿಯಾನಿ ಇದ್ರೆ ಹಾಕ್ರವ್ವ. ನಿನ್ನೆದೇನಾದ್ರೂ ಇದ್ರೆ ಬಿಸಿ ಮಾಡಿ ಕೊಡ್ರವ್ವ. ಯವ್ವ ತಾಯೇ, ಅಕ್ಕ, ಆಂಟಿ,
ಅಮ್ಮ ನಾಯಿ ನಾಯಿ ನನ್ನ ಮಗ, ನಾಯಿ ನನ್ನ ಮಗ ನೀನು. ನಾವ್ ಇಷ್ಟೆಲ್ಲ ಕೂತಿದ್ದೀವಿ ಇಲ್ಲಿ. ನಿನಗೆ ಅಮ್ಮ ಆಂಟಿ ಇರ್ಬೇಕಾ ನಿನಗೆ? ಏನಕ್ಕೆ ಬಂದಿದ್ಯಾ ನೀನು? ಭಿಕ್ಷೆ ನನ್ನ ಮನೆ ದುಡಿಯೋಕೆ ಏನ್ ಬಂದಿದ್ಯಾ? ಕಾಲ್ ಸರಿಯಾಗಿ ಬಂದಿದ್ಯಾ? ಸರಿ ಅಲ್ವಾ ನಿನಗೆ? ನನ್ನ ಮಗನೇ ಹಿಡ್ಕೋ, ನನ್ನ ಮಗನಿಗೆ ಬಿಡಪ್ಪ, ಹಿಡ್ಕೊಂಬ ನನ್ನ ಮಗನಿಗೆ ಹಿಡ್ಕೊಂಬ. ಪೂಜಾ ಮಕ್ಕಳು ಬಂದ್ಬಿಡ್ತಾರೆ ಬೆಳಿಗ್ಗೆ. ಅಯ್ಯೋ ಪಾಪ ರೀ, ಯಾಕೆ ಅವ್ನ್ ಹೊಡಿತಿದ್ದೀರಾ? ನಿನ್ಗೆ ಅರ್ಥ ಆಗಲ್ಲ ನಿನಗೆ. ನೀವ್ ಸುಮ್ನಿರಿ, ತಗೋಪ್ಪ ನೀನು. ಆಗ್ರಿವಾ ಏನ್ ಮಾಡ್ತಾ ಇದೀನಿ ನೀವ್ ಸುಮ್ನಿರಿ. ಬಿಡು. ಬೇಡ್ರಿ. ನಾಯಿ ತುತ್ತು ಹಾಕೋ, ಒಂದ್ ತುತ್ತು ಕೂಡ ಹಾಕಿದ್ರೆ ಸಾಯಿ ನನ್ನ ಅನ್ಸುತ್ತೆ. ಇಂತ ನನ್ ಮಕ್ಳಿಗೆಲ್ಲ ಯಾಕಕ್ಕೆ ಬೈಸ್ಕೊಂತೀಯಾ? ಅಯ್ಯೋ ಒಲೆ ಮೇಲೆ ಹಾಲಿಟ್ಟಿದೀನ್ರಿ. ಹೋಗ್ತಾ ಇರೋ ಇಬ್ಬರಿಗೂ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಮತ್ತೊಬ್ಬರ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗಕ್ ನಾಚಿಕೆ ಆಗಲ್ವಾ? ಎಂಟ್ರಿ ಇವನು ರಾಜ ನೋಡು, ಇದೇ ದೊಡ್ಡ ರಾಜ. ನನ್ನ ಮಗನ್ ತಿನ್ಸು, ತಿನ್ನು. ನನ್ನ ಮಗನಿಗೆ ಆ ನಾಯಿಗಿಲ್ಲ ನಿನಗಿಲ್ಲ ನಿನಗಿಲ್ಲ. ನೋಡು, ಈ ಪ್ರಪಂಚದಲ್ಲಿ ಎರಡು ಜಾತಿ ಇದೆ. ಒಂದು ಮನುಷ್ಯ ಜಾತಿ, ಇನ್ನೊಂದು ನಾಯಿ ಜಾತಿ. ನೋಡು, ಆ ನಾಯಿಗೆ ನಿನ್ಗಿಲ್ಲ. ಬಾಯ್, ನನ್ನ ಮಗನೇ ಮೇಲ್ ಮೇಲ್ ಕೂತು ನನ್ನ ಮಗನ್ ತಿಗಿ. ಏನ್ರಿ ಹೊಡ್ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಇಂತ ನನ್ನ ಮಕ್ಕಳಿಗೆಲ್ಲ ದಾನ ಮಾಡ್ತಿರ್ತಾನೆ. ಏನಾಗುತ್ತೆ? ಏನ್ ಮಾಡ್ತಾರೆ? ಏನಾಗುತ್ತೆ? ಏನ್ ಮಾಡ್ತಾರೆ ಗೊತ್ತಿಲ್ಲ ನಿನಗೆ? ಒಬ್ಬರಿಗೆ ಸಾಲ ಕೊಡ್ತಾರೆ, ಇನ್ನೇ ಸಾಲ ಜಾಸ್ತಿ ಆಗ್ತಾ ಇದೆ. ಎದ್ದು ಹೋಗಪ್ಪ ನೀನು. ಕಳಿಸ್ತೀಯ ದಾನ ಮಾಡು. ಹಾಕಿದೆ ಬುದ್ಧಿಲ್ಲ ನಿನಗೆ. ಕೊಡ್ತೇನೆ ಅಂದ್ರೆ ಕೊಡ್ತೇನೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಹೊಡಿತಾರ. ಬನ್ನಿ ಒಳಗೆ. ಈ ನನ್ ಮಕ್ಳಿಗೆ ಬುದ್ಧಿಲ್ಲ, ನಿನಗೂ ಬುದ್ಧಿ ಇಲ್ಲ. ಬನ್ರಿ ಒಳಗೆ. ಬಿಡೆ ಬಿಡೆ. ಏಯ್ ರೀ ಬನ್ರಿ, ಬನ್ನಿ ನಡೀರಿ. ನೋಡ್ಕೋತೀನಮ್ಮ, ನೋಡ್ಕೋತೀನಿ. ನಮ್ ಏರಿಯಾ ಕಡೆ ಬರ್ತಿಯಲ್ಲ, ನಮ್ ಸರ್ಕಲ್ ಕಡೆ ಬಾ, ನೋಡ್ಕೋತೀನಿ. ಮಕ್ಕಳ ಅರೆ ಬೇಬಿ ಅಲ್ಲೋಡು. ಕ್ಯಾ ಹುವಾ? ಅರೆ ಬುಲ್ಬುಲ್, ಒಂದ್ ತಾಸ್ ಫ್ರೀ ಆಗಿದ್ರೆ ಬರ್ತೀಯಾ? ಟಿಫಿನ್ ಎಲ್ಲ ಕಣ ಇದು, ಯಾವ್ದೋ ಮಿಡ್ ನೈಟ್ ಮಸಾಲ. ಏ ಜಾನ್, ಯಾವ್ದೋ ಫಾರಂ ಕೋಳಿ ಬಿರಿಯಾನಿ ತಿಂದಿ ತಿಂದಿ ಬೇಜಾರಾಗ್ಬಿಟ್ಟಿದೆ ಜಾನ್. ಯಾವ್ದೋ ನಾಟಿ ಕೋಳಿ ಸಿಕ್ಕಿದೆ, ಬರ್ತೀಯಾ ಮಾಡ್ಕೊಂಡ್ ತಿನ್ನೋಣ ಜಾನ್? ಏ ಜಾನ್, ಜಾನ್ ಯಾವ್ದೋ ಫಿಗರು ಮಿಡಿ ಹಾಕೊಂಡ್ ಚಮಕಾಯಿಸ್ತಿದೆ. ಫಿಗರ್ ಅಲ್ಲ ಇದು, ಮೋಸ್ಟ್ಲಿ ಡಗಾಲ್ ಅನ್ಸುತ್ತೆ. अरे दिल तो पागल है, उसका नाम बोलो बुलबुल. ಹೆಸರೇ ನಿಂದು ಬುಲ್ಬುಲ್. ಪೂಜೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಇಷ್ಟೊಂದು ಜಾತಿ ಧರ್ಮದ ಬಗ್ಗೆ ಮಾತಾಡಿದ್ದೆ, ಈಗ ನೀವು ಒಂದ್ ಹುಡುಗಿ ಚುಡಾಯಿಸ್ತಾ ಇದ್ದೀರಾ. ಕೆಟ್ಟ ಕೆಲಸ ಮಾಡಿ 3 ಜನನು ಬೇಕು ನೀವು. ಒಳ್ಳೆ ಕೆಲಸ 3 ಜನ ಬೇಕಾಗಿಲ್ಲ. ನಾನು ನನ್ನ ಪಡ್ಕೋತೀರಾ. ನನ್ನ ಮಕ್ಕಳ ಇಂಟು ಬಾರ ನನ್ನ ಮಗಳೇ.
ತಿಳ್ಕೊಳ್ಳಿ, ಇಷ್ಟೊಂದು ಜಾತಿ ಧರ್ಮದ ಬಗ್ಗೆ ಮಾತಾಡಿದ್ದೆ. ನೀನು ಕೆಟ್ಟ ಕೆಲಸ ಮಾಡಕ್ಕೆ 3 ಜನ ಸೇರ್ತೀರಾ. ಜಾತಿ ಧರ್ಮ ಅಂತ ಬಂದಾಗ ನಾನ್ ಬೇರೆ ನೀನ್ ಬೇರೆ ಅಂತ ಓಡಾಡ್ತೀರಾ. ನನ್ ಮಾತ್ರ ಆ ಕಲ್ತಾರ ನನ್ನ ಮಗನ ಕಲ್ತಾರ ಚಚ್ಬಿಡ ನನ್ನ ಮಗನ ಕೊಡು ನನಗೆ ನನ್ ಮಗನೇ. ನನ್ ಮಕ್ಕ ಈ ಭೂಮಿಯನ್ನ ಸರ್ಕಲ್ ಹೋಗಿ ನೋಡೋಣ, ಹೋಗಿ ನೋಡೋಣ. ಬರ ನನ್ ಮಗನೇ, ನಿಂತ್ಕೋ ನಿಂತ್ಕೋ. ನನ್ ಮಗನೇ ಓಡೋಗ್ಬೇಕಾ? ನೀನೊಬ್ಬ ಹಿಂದೂ ಆಗಿ ಈ ರೀತಿ ಹಿಂದೂನ ಈ ರೀತಿ ನೋಡ್ಕೊಂಡು ಸರಿನಾ? ಹಿಂದೂ ನನ್ ಮಗನೇ ಆಗ್ತಿ ನೋಡೋಣ. ಈ ಒಂದು ಕೆಂಪು ಭೂಮಿ ಮೇಲೆ ಬಿಳಿ ಬೀಜ ಹಾಕಿದ್ರೆ ಬೆಳೆದು 10 ಫಸಲು. ಅರ್ಥ ಆಯ್ತಾ ನಿಮ್ಗೆ? ನನ್ನ ಮಕ್ಕಳು ಹಿಂದೂ ಮುಸ್ಲಿಂ ಕಿಚ್ಚ ಹಲೋ, ಏ ಹುಡುಗ ಬಾಯಲ್ಲಿ. ಬಂದೆ 5 ನಿಮಿಷ ಬಂದೆ 5 ನಿಮಿಷ. ನನ್ ಕೆಲ್ಸ ಆಗೋಂಗ್ ಕಾಣ್ತೈತಿ. ನಮಸ್ಕಾರ ಸರ್, ಬರ್ತೀನಿ. ಒಳಗ್ ಬಾ. ಕುಂದ್ರು. ನೀನು ಟೀ ಕುಡಿತೀಯ ಅಥವಾ ಕಾಫಿ ಕುಡಿತೀಯ? ಏನು ಬೇಡ ಆಂಟಿ. ಏನು ಬೇಡ ಅಂದ್ರೆ ಹೆಂಗ? ಏನಾರ ಒಂದ್ ಕುಡಿಯಬೇಕಲ್ಲ. ತರ್ತೀನಿ. ಕಾಫಿ ತಗೋ. ಕಾಫಿ ಹೆಂಗೈತಿ? ಚೆನ್ನಾಗಿದೆ ಆಂಟಿ. ಹೌದಾ? ನಿಮ್ ಹೆಸರೇನು? ಲೂಸ್ ಮಾದ ಅಂತ ಆಂಟಿ. ಲೂಸ್ ಮಾದನ? ಹೌದು, ಏನ್ ಕೆಲಸ ಮಾಡ್ತಿ? ಪಾಪ, ಬಿಸಿಲು ಮಳೆ ಅಂದ ಮನೆ ಹೋಗಿ ಗಂಟ್ಲು ಹರ್ಕೊಂಡು ಈ ರೀತಿ ಹೇಳಿ ಒದ್ರ ಬರ್ತೀಯಲ್ಲ. ನಿನ್ ಜೀವನ ಹಿಂಗಾದ್ರ ನನ್ ಜೀವನದು ಒಂದ್ ಕತೆ ಐತಿ, ಹೇಳ್ತೀನಿ ಕೇಳ್ತೀಯ? ಓ ಆಂಟಿ ಹೇಳಿ. ಉಪ್ಪು ಹುಳಿ ತಿಂದ ದೇಹ ಜೊತೆಗಾರ ಬೇಕು ಅಂತ ಬಯಸಿದ್ರು ಸಿಗವಲ್ಲಲ್ಲ. ನನ್ನ ಜೀವನದ ಪ್ರತಿ ಕ್ಷಣವು ವಿರಹದಿಂದ ಬಳಲ್ತಾ ಇದೆ. ನನ್ ಗಂಡ ಹಣ ಆಸ್ತಿ ಮನಿ ಮಠ ಎಲ್ಲಾ ಗಳಿಸಿಟ್ಟಾರ. ಆದ್ರ ಗಂಡನಿಂದ ನನ್ಗ್ ಸುಖ ಇಲ್ಲಂದ್ರ ಏನಿದ್ರು ಏನ್ ಪ್ರಯೋಜನ? ಲೂಜು, ಇಷ್ಟೆಲ್ಲ ನೀನ್ ತಿಳಿಸಿ ಹೇಳಿನಲ್ಲ, ಅರ್ಥ ಆಗಿರ್ಬೇಕಲ್ಲ. ನೋಡು, ನಿನ್ನಂತ ವಯಸ್ಸಿನ ಹುಡುಗರು ನನ್ ದಾಹ ತೀರ್ಸಾಕ ಬೇಕಾಗ್ಯಾರ. ಅದಕ್ಕ ನೀ ಅಂತವ್ರನ್ನ ತಂದ್ ಕೊಟ್ರ ನಿನ್ ಜೇಬು ತುಂಬತೈತಿ, ನನ್ ದಾಹನೂ ತೀರ್ತೈತಿ. ಏನಂತಿ? ಓ ಆಂಟಿ, ನಂಗೆಲ್ಲ ಗೊತ್ತಾಯ್ತು ಆಂಟಿ. ಹೋಗ್ ಬರ್ತೀನಿ ಆಂಟಿ. ಏನೋ ವಿಷಯ? ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ಏನು ನೀನ್ ದುಡ್ಡು ಕೊಟ್ರೆ ಆಂಟಿ ಜೊತೆ ಮಗಲ್ಬೇಕಾ? ಏನಂದೆ? ಶಿಷ್ಯ ಹಾಕೋ ನನ್ನ ಮಗನಿಗೆ. ಇಂಥ ನನ್ನ ಮಕ್ಳಿಗೆ ಬಿಡಬಾರ್ದು. ಹಾಕೋ.
ಊರನ್ನ ಹಾಳು ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಹಾ ಏನೋ ದುಡ್ಡು ಕೊಟ್ರೆ ಆಂಟಿ ಜೋಡಿ ಮಲಗಬೇಕಾ? ನನ್ನ ಮಗನೇ ನೀನು ಭಾಳ ತಲೆಡಿ ಕೆಲಸ ಮಾಡ್ತೇನೆ ನೀನು. ಹಾಕೋ ನನ್ನ ಮಗನಿಗೆ ಹಾಕೋ. ಹಾ ಕೊಟ್ರೆ ನಾನು ಆಂಟಿ ಜೋಡಿ ಮಲಗಬೇಕಾ ನನ್ನ ಮಗನೇ? ಸರ್ ಎಂತ ಕಾಲ ಬಂತು ಸರ್. ಗಂಡ ತನ್ನ ಹೆಂಡತಿ ಸುಖವಾಗಿರ್ಲಿ ಅಂತ ದುಡಿಯಕ್ ಹೋಗ್ತಾನೆ. ಆದ್ರೆ ಹೆಂಡತಿ ಏನ್ ಮಾಡ್ತಾಳೆ? ಇಂತ ದಾರಿ ಹೋಗ್ಬರ್ಕರ್ಗೆಲ್ಲ ಕರೆದ್ಬಿಟ್ಟು ತನ್ನ ತೇಲ ತೀರ್ಸ್ಕೊತಾಳೆ. ಸರ್ ನಮ್ ಸಂಸ್ಕೃತಿಯಲ್ಲಿ ಎಷ್ಟೋ ಜನ ಕವಿಗಳು ಆಕಾಶ ಭೂಮಿನ ಒಂದ್ ಮಾಡಿ ಹೆಣ್ಮಕ್ಳನ್ನ ಆಕಾಶದಲ್ಲಿ ಇಟ್ರು. ಅವ್ರು ಕವಿಗಳಾದ್ರು. ಆದ್ರೆ ಇಂತ ನನ್ ಮಕ್ಕಳನ್ನ ನೋಡಿ ಎಷ್ಟೋ ಜನ ಕವಿಗಳು ಹಾಳಾಗೋದ್ರು. ಇಂತ ನನ್ ಮಕ್ಕಳ ಆ ವಿಷಯ ಅವಳು ಹೇಳಿದಾಗ ಅವಳಿಗೆ ಬಿಡ್ಲಿಲ್ಲ. ನೀನ್ ತಪ್ಪು ಮಾಡ್ಬಿಟ್ಟೆ. ಒಂದ್ ಹೆಣ್ಣಿನ ಗೌರವ ಉಳಿಸೋದಾಗ ಮಗನೇ ಕಜ್ಜಿ ನಾಯಿ ನನ್ ಮಗನೇ. ಸರ್ ನೋಡಿ, ಯಾರಾದ್ರೂ ಮನೆಗೆ ಅದು ಇದರಿಂದ ವಿಸಿಟ್ ಕೊಡಕ್ ಬರ್ತಾರೆ, ನೀವು ಯಾರಿಗೂ ಹೋಗ್ಬಿಡ್ಬೇಡಿ. ಯಾಕಂದ್ರೆ ಇಂತ ನನ್ ಮಕ್ಕಳು ಹಾಳು ಮಾಡ್ತಾರೆ ಮನೆಗಳನ್ನ. ಹುಷಾರಾಗಿರ್ಬೇಕು ಆಯ್ತಾ? ಶಿಷ್ಯ ನನ್ ಮಗನೇ. ಈ ಹೆಣ್ಣಿನ ಅಂದ ಕುಕ್ಕಿ ಹುಚ್ಚಿಡಿಸಯ್ಯ, ತೋಳದಕ್ಕೆಯ ಹುಚ್ಚುವಾಸೆಯ ಮೆಚ್ಚಿನಿ ಬಾರೆಯ, ರಸಗುಲ್ಲ ಈ ಬುಲ್ಬುಲ್ಲ ಮುದ್ದಡು ನೀ ಬಾರೆಯ. ಹುಚ್ಚಿಡಿಸೆಯ ತೋಳದಕ್ಕೆಯ ಹುಚ್ಚುವಾಸೆಯ ಮೆಚ್ಚಿನಿ ಬಾರೆಯ. ಈ ಹೆಣ್ಣಿನ ಅಂದ ಕುಕ್ಕಿ ಹುಚ್ಚಿಡಿಸೆಯ ತೋಳದಕ್ಕೆಯ ಹುಚ್ಚುವಾಸೆಯ ಮೆಚ್ಚಿನಿ ಬಾರೆಯ.
ಹುಚ್ಚುವಾಸೆಯ ಮೆಚ್ಚಿನಿ ಬಾರೆಯ ಓಯ್ ನನ್ನ ಮಕ್ಕಳ ಏಯ್ ನೋಡು, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸತಿ ನನ್ನ ತಂಟಕ್ಕೆ ಬಂದ್ರೆ ನನ್ನ ಮಕ್ಕಳ ಫಿನಿಶ್ ಮಾಡ್ಬಿಡ್ತೀನಿ. ಬರೋ ಶಿಷ್ಯ ಮಕ್ಕಳ. ಗುರು ಪಾಪ ಇವಂದು ಇದೆ, ಇದನ್ನ ಬೇರೆ ಮಾಡು. ಮಾಡಕ್ಕಾಗತ್ತಾ? ಆಗಲ್ಲ ಆಗಲ್ಲ. ನನ್ನ ಕೈ ಜಾತಿನೇ ಮುಖ್ಯ ನಿನಗೆ. ಈ ಮಾತು ನಿನಗೂ ಅರ್ಥ ಆಗಲ್ಲ, ಈ ಜನಕ್ಕೂ ಅರ್ಥ ಆಗಲ್ಲ. ಮಗ ಮಗ ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಸರ್. ಈಗ ನೋಡಿದ್ರೆ ಜ್ಯೋತಿ, ಸಮಾಧಾನ ಮಾಡ್ಕೋ ಜ್ಯೋತಿ. ಈಗ ಅಳ್ಬೇಡ. ಅವ್ರನ್ನ ಕೊಲೆ ಮಾಡಿದವ್ರನ್ನ ಸುಮ್ನೆ ಬಿಡ್ಬೇಡಿ. ಅಟ್ಲೀಸ್ಟ್ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗೋ ಹಾಗೆ ಮಾಡಿ. ಇವರೆಲ್ಲ ರೌಡಿಜಮ್ ಮಾಡ್ಕೊಂಡು ತಿರ್ಗಾಡ್ತಿದ್ದ. ವಿಷ ಇಟ್ಕೊಂಡು ಯಾರಾದ್ರೂ ಹಿಂಗ್ ಮಾಡಿರ್ಬೋದು ಸರ್.
ಭಗವಂತ ನಿನ್ಗೊಂದು ಸತ್ಯಾಗ್ರಹ ಬಂದಿದೆ, ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಒಂದಲ್ಲ ಎರಡಲ್ಲ ಬರೀ ತಪ್ಪನೆ ತಿಪ್ಪೆನೆ ಮಾಡ್ಕೊಂಡ್ರೆ ಸುಮ್ಮನೆ ನಾನೇನ್ ಮಾಡ್ಲಿ? ನೋಡು, ಈ ಜನಗಳಿಗೆ ಅರ್ಥ ಆಗಲ್ಲ, ಅರ್ಥ ಮಾಡಿ ನೀ ಬಿಡಲ್ಲ, ಏನ್ ಮಾಡಿ ನಾನು? ಹುಟ್ಟಿರೋ ಪ್ರತಿಯೊಬ್ಬನಿಗೂ ಉತ್ಸಾಹ ತಾಕತ್ತೆ ಗೆದ್ದೆಲ್ಲ ಉಳಿಸ್ಬಿಟ್ಟಿರ್ತಾನೆ ನೀನು. ಹುಟ್ಟಿದ್ಮೇಲೆ ರೋಡ್ ಮೇಲೆ ಹಾಕ್ಬಿಟ್ಟು ಹೊಟ್ಟೆಗಿದ್ದೆ ಹಾಕ್ತಾರೆ. ಅವ್ರು ಏನ್ ಮಾಡ್ತಾರೆ? ಲಾಂಗ್ ರೇಜರು ಬ್ಲೇಡ್ ಅಂತ ಇಟ್ಕೊಂಡ್ಬಿಟ್ಟು ದೊಡ್ಡ ದಾದ ಹಾಕ್ತಾರೆ. ಇರೋ 4 ಜನ ಕತ್ತರ್ಸ್ ಹಾಕ್ಬಿಡ್ತಾರೆ. ಒಳ್ಳೆಯವ್ರು ಇರ್ತಾರ ದೇವ್ರೆ, ಒಳ್ಳೆಯವ್ರು ಇರ್ತಾರ? ಇರಲ್ಲ. ಇವ್ರು ಕತ್ತರ್ಸ್ ಹಾಕಿದ ಮೇಲೆ ದೊಡ್ಡ ದಾದ ಹಾಕ್ತಾರೆ. ದೇಶ ಮಾಡ್ತಾ ಇದಾರೆ. ಕಂತ್ರಿಗಳೆಲ್ಲ ಮಂತ್ರಿ ಮಾಡಿದೆ ನೀನು, ಮಾಡ್ಲ ತಾನೆ? ನೋಡು, ಕೂತಾಗಿ ಛತ್ರಿ ತೆಳುಕರಿಗೆ ಎಲ್ಲ ಆಶ್ರಯ ಕೊಟ್ಟೆ. ನೋಡು, ದುಡ್ದೆ ಕೂತು ತಿನ್ನೋ ಅಪ್ಪನ ಮಕ್ಕಳಿಗೆ ಏನ್ ಮಾಡಿದೆ ನೀನು? ಅವ್ರೆಲ್ಲ ಕೇಳಿದಂಗೆ ಅವ್ರು ಬೇಡ್ತಿಲ್ಲ ದಾನ ಮಾಡ್ತೆ. ಯಾಕೆ ತಾಯಿ ಅನಿಸ್ಕೊಂಡವಳು ತೂತ್ ಕೊಡೋದ್ರಲ್ಲಿ ಪ್ರೀತಿ ಕೊಡ್ತಾಳೆ. ಅದೇ ಹೆಂಡತಿ ಅವಳು ಹೆಂತಾನೆ, ಅವಳು ಮೂತ್ ಕೊಡೋದ್ರಲ್ಲಿ ಕೆಟ್ಟ ವಿಚಾರ ತಲೆ ತುಂಬಿ ಕತ್ಕೊಯ್ಯೋ ಕೆಟ್ಟ ವಿಚಾರ ತಲೆ ತುಂಬಿದೆ. ಯಾಕೆ ತೂತ್ ಕೊಡೋದ್ರಲ್ಲಿ ಪ್ರೀತಿ ಇಟ್ಟವನು ಮೂತ್ ಕೊಡೋದ್ರಲ್ಲಿ ಯಾಕೆ ನೋಡು, ತಾಯಿ ಕಿತ್ತೋಡ್ ಪಡೆದು ನಡೆಸ್ತೀಯ. ನಿನ್ನ ಆಗಲಿ ನಮ್ಮನ್ನ ಬೆಟ್ಟ ಗುಣಾಡ್ತೀಯ. ಹೆಣ್ಣು ಹಚ್ಕೊಳ್ಳೋ ಕುಂಕುಮನ ಕಾಮಕನಿಗೆ ಬೆಂಕಿ ಉಂಡೆ ತರ ಕಾಣ್ತೀಯ. ಗಂಡ ಸತ್ ಮೇಲೆ ಹೆಣ್ಣನ್ನ ಕುಂಕುಮ ಅಳಿಸೋ ಧರ್ಮ ಮಾಡಿದ್ಯಾ. ಯಾಕೆ ಹೇಳು? ಅದೇ ಒಂದು ಹೆಣ್ಣನ್ನ ತಾಯಿ ಅಂತ ತೋರಿಸಿ ನೀನ್ ಕಚಡ ಕೆಲಸ ಮಾಡ್ತಾ ಇದ್ಯಾ. ಸೈಲೆಂಟ್ ಆಗಿ ಮಾಡಿ ಮುಗಿಸ್ತೆ. ಯಾಕೆ ಹೇಳು? ಯಾಕೆ ಗಂಡ ಸತ್ ಮೇಲೆ ಹೆಣ್ಣು ಮುಂದೆ ಆಗುತ್ತೆ ಮಾಡ್ತೀನಿ. ಯಾಕೆ ಹೇಳು? ನೋಡು, ಅದೇ ಒಂದು ಹೆಣ್ಣನ್ನ ತಾಯಿ ಮಾಡ್ತೀನಿ. ನೋಡು, ನೀನ್ ಸರಿ ಇಲ್ಲ. ರೈತ ಬೆಂಬಲ ಮುಗಿದು ಬೆವರು ಸುರಿಸಿ ಕಷ್ಟ ಪಡ್ತಾನೆ. ನೋಡು, ಆ ದೇವ್ರು ಸರಿ ಇಲ್ಲ. ನೋಡು, ಆ ರೈತ ಕಷ್ಟಪಟ್ಟು ದುಡ್ದ, ಮಳೆ ಕೊಟ್ಟ ಕೊಡ್ಲಿಲ್ಲ. ಅದು ಮಕ್ಕಳು ಕುಡಿದು 20 ಗಂಟೆ ಕೊಡ್ತಾರೆ. ಎಲ್ಲೋ ಕೊಟ್ಬಿಟ್ಟ. ಇವ್ನು ಸರಿ ಇಲ್ಲ. ನಿನ್ನ ಅಜ್ಜೆ ಪ್ರಪಂಚನ ನೋಡು, ಒಂದು ನಾಟಕ ಸ್ಪರ್ಧೆ ಮಾಡ್ಕೊಂಡು ಡಾಮೇಟ್ ಮಾಡ್ತಾನೆ. ನಿನ್ನ ಅಜ್ಜಿ ಅರ್ಥ ಮಾಡ್ಕೋ. ನಾನು ಹೇಳ್ಬೇಕು ಕರೆಕ್ಟಾಗಿ ತಿಳ್ಕೊಳ್ಳೇನ. ನೀನ್ ಸರಿ ಇಲ್ಲ, ನಿನ್ನ ಹಾರ್ಟ್ ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನ ಹಾರ್ಟ್ ಸರಿ ಇಲ್ಲ. ನಿಮ್ಮಿಬ್ರು ಹಾಕು ಈ ಹಾರ್ಟಿಗೆ ಆಗ್ತಾ ಇಲ್ಲ. ಯಾಕೆ ಹೇಳು? ನಿಮ್ಮಿಬ್ರು ಒಂದ್ ಗಂಟೆ ಕಾಣಿಸ್ತೀನಿ. ನನ್ನ ಮಕ್ಕಳು ನಾನು ಬರ್ತೀನಿ. ಗುರು ನಿತ್ಕೊ ಗುರು ಗಾಳಿ ಬೀಳ್ತೀನಿ. ಹೋಗ್ಬೇಡ ಗುರು. ಒಳ್ಳೆ ಕೆಲಸ ಮಾಡಕ್ ಹೋಗ್ತಾರೆ. ನೋಡು, ನೀನ್ ನನ್ನ ಶಿಷ್ಯ ಆಗಿ ನನ್ ಗಡ್ಡ ಬರ್ತಾ ಇದ್ದೀನಿ. ನೋಡು, ನನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ಕಣ್ಣು ಮುಚ್ಚಿ ನನ್ನ ಪ್ರೀತಿ. ಏನ್ ಗುರು ಹಿಂಗೆಲ್ಲ ಮಾಡ್ತಿದ್ಯಾ? ನನ್ ಶಿಷ್ಯ ನೀನು. ಬಾಯ್ಲಿ ಹಿಂಗ್ ಮಾಡ್ತೀನಿ ಬಾ. ಗುರು, ಕಣ್ಣು ಮುಚ್ಚಿ ನನ್ನ ಪ್ರೀತಿ. ನಿನ್ನ ಅಜ್ಜೆ ನನ್ ಮಗ ಕೋತ್ ನನ್ ಮಗ ಪಾಪ ನನ್ ಮಗನೇ ಪ್ರಾಬ್ಲಮ್ ನೀನು ನಿನ್ನ ಗುರು ಏನ್ ಮಾಡ್ತಿದ್ದಿ ಗುರು ನೀನು? ನನ್ ಮಗನೇ ಈ ಚಾಕುವಿಂದ ಸಾಯಿಸಬಾರ್ದು. ದೇವರೇ, ಈ ಹಾರ್ಟ್ ನ ಓಪನ್ ಮಾಡಿ, ಇದೇ ನನ್ನ ಓಪನ್ ಹಾರ್ಟ್. ಈ ಹಾರ್ಟ್ ಇಟ್ಕೊಂಡು ಜನಗಳಿಗೆ ಬುದ್ಧಿ ಹೇಳು. ಈ ಹಾರ್ಟ್ ನೀನು ಕೊಡ್ತಾ ಇದ್ದೀನಿ. ಇದೇ ಚೆನ್ನಾಗಿದ್ದು ನಮ್ ಗುರು ಕತೆ. ಜ್ಯೋತಿ 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 ಜ್ಯೋತಿ
ನಾನ್ ಸತ್ತಿಲ್ಲ, ಸಾಯೋದಿಲ್ಲ. ನಾನು ಮಾಡಬೇಕಾದ ಕೆಲಸ ಇನ್ನೂ ಬಾಕಿ ಇದೆ. ನಾನು ಮತ್ತೆ ಬರ್ತೇನೆ, ಬಂದೇ ಬರ್ತೀನಿ. ಇಲ್ಲಿ ಮನುಜರು ಯಾರು, ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಸತ್ಯ ಘಟನೆಗಳ ನೈಜ ವಿಷಯಗಳ ಅರಿತುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಇಲ್ಲಿ ಮನುಜರು ಯಾರು, ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಜಾತಿ ಧರ್ಮದ ಬಗ್ಗೆ ದಿನಬರಿಗೋಳಾಟ. ಹೇಳುವರಿಲ್ಲ ಕೇಳುವರಿಲ್ಲ ಜನಗಳ ಚೆಲ್ಲಾಟ. ಯಾವುದೋ ಮೇಲು ಯಾವುದೋ ಕೀಳು ಅರಿಯದೆ ಪರದಾಟ. ಯಾವುದೋ ಮೇಲು ಯಾವುದೋ ಕೀಳು ಅರಿಯದೆ ಪರದಾಟ. ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಒಳಗೊಳ ಹೋರಾಟ. ಹಿಂದೂ ಮುಸ್ಲಿಂ ಕ್ರೈಸ್ತರೆಂದು ಒಳಗೊಳ ಹೋರಾಟ. ಗಾಳಿ ನೀರು ರಕ್ತ ಒಂದೇ, ಮತ್ತೇಕೆ ಹೊಡೆದಾಟ, ಮತ್ತೇಕೆ ಹೊಡೆದಾಟ. ಇಲ್ಲಿ ಮನುಜರು ಯಾರು, ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಸತ್ಯ ಘಟನೆಗಳ ನೈಜ ವಿಷಯಗಳ ಅರಿತುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಪಾಕೆಟ್ ದುಡ್ಡಿನ ಆಸೆಗೆ ಹಾಕ್ತಾರೆ ಅಮೂಲ್ಯವಾದ ಓಟು. ಪಕ್ಷದ ಆಸೆಗೆ ಗಲ್ಲಿ ಗಲ್ಲಿಯಲ್ಲಿ ಕಂತು ಕಂತುಗಳ ನೋಟು. ಅರಿಯದ ಜನಗಳು ಆಸೆಗೆ ಬಿದ್ದು ಒತ್ತುತ್ತಾರೆ ಹೆಬ್ಬಟ್ಟು. ಅರಿಯದ ಜನಗಳು ಆಸೆಗೆ ಬಿದ್ದು ಒತ್ತುತ್ತಾರೆ ಹೆಬ್ಬಟ್ಟು. ಗೆದ್ದು ಬಂದು ಕುರ್ಚಿ ಮೇಲೆ ಕುತು ಕೊಡುತ್ತಾರು ತಿರುಗೇಟು. ಗೆದ್ದು ಬಂದು ಕುರ್ಚಿ ಮೇಲೆ ಕುತು ಕೊಡುತ್ತಾರು ತಿರುಗೇಟು. ಓಟು ಹಾಕಿದ ಜನಕ್ಕೆ ತಿಳಿಯಿತು ರಾಜಕೀಯೊಳಗುಟ್ಟು, ರಾಜಕೀಯೊಳಗುಟ್ಟು. ಇಲ್ಲಿ ಮನುಜರು ಯಾರು, ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಸತ್ಯ ಘಟನೆಗಳ ನೈಜ ವಿಷಯಗಳ ಅರಿತುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್. ಇಲ್ಲಿ ಮನುಜರು ಯಾರು, ಸಹಜರು ಯಾರು ತಿಳಿದುಕೊಳ್ಳೋ ಓಪನ್ ಹಾರ್ಟ್. ಇದು ಓಪನ್ ಹಾರ್ಟ್.